Hello everyone. Good evening to class. Sorry, good evening. Welcome to the class. Okay, I hope I'm audible to everyone. Yes? Okay. Yes. Once again, good evening to everyone. Thank you. ಸರಿ. ಸೊ ಇವತ್ತು NMMS ಮ್ಯಾಟ್ ಇದು ನೆಕ್ಸ್ಟ್ ಚಾಪ್ಟರ್ ನೋಡೋಣ. ಸಾರಿ. ಓಕೆ ಓಕೆ ಸೊ ನೆಕ್ಸ್ಟ್ ಚಾಪ್ಟರ್ ನೋಡೋಣ. ಏನು ಚಾಪ್ಟರ್ ಟೈಟಲ್ ನಂಬರ್ಸ್ ಆನ್ ಅಪೋಸಿಟ್ ಫೇಸಸ್. ಯಾವ್ದ್ರದ್ದು ಯಾವ ಆಬ್ಜೆಕ್ಟ್ದು ಡೈಸ್. ಓಕೆ ಸೊ ಬಿಫೋರ್ ಗೋಯಿಂಗ್ ಫಾರ್ ದ ಚಾಪ್ಟರ್ ನಾನು ನಿನ್ನೆ ಒಂದು ಮಿಸ್ಟೇಕ್ ಮಾಡಿದೆ. ಸೊ ದೋಸ್ ಹೂ ಹ್ಯಾವ್ ಅಟೆಂಡೆಡ್ ದ ಕ್ಲಾಸ್ ಆರ್ ದೋಸ್ ಹೂ ಹ್ಯಾವ್ ಸೀನ್ ದ ವಿಡಿಯೋ ಪ್ಲೀಸ್ ಮೇಕ್ ಅ ಕರೆಕ್ಷನ್. ಈ ಲಾಸ್ಟ್ ಕ್ವೆಶನ್ ಯಾವ್ದು ಬಿಟ್ಟಿದ್ದೆ ನಾನು, ಈ ಲಾಸ್ಟ್ ಕ್ವೆಶನ್ ಅಲ್ಲಿ ನೋಡಿ, ಇದರಲ್ಲಿ ಕೌಂಟ್ ಮಾಡುವಾಗ ನಾನು ಎರಡು ರಾಂಗ್ ಮಾಡಿದ್ದೆ ಐ ಗೆಸ್. ಓಕೆ ಸೊ ಇಲ್ಲಿ ಏನ್ ಕೇಳಿದ್ರು, ಹೌ ಮೆನಿ ಕ್ಯೂಬ್ಸ್ ಆರ್ ದೇರ್ ಇನ್ ದ ಫಿಗರ್ ಟೋಟಲ್, ಸರಿನಾ? ಸೊ ನಾನು ಲಾಸ್ಟ್ ಕ್ಲಾಸ್ ಅದು ಕ್ಲಾಸ್ ಮುಗಿತಂತ ಸ್ವಲ್ಪ ಗಡಿಬಿಡಿ ಆಯ್ತು. ಜಸ್ಟ್ ಸಿ ಹಿಯರ್. ಓಕೆ ಸೊ ಇಲ್ಲಿ ಎಷ್ಟಿತ್ತು, ಬೇಸ್ ಅಲ್ಲಿ 4 ಇತ್ತು, ಇಲ್ಲಿ 3 ಇತ್ತು. ಸೊ ಬೇಸ್ ಅಲ್ಲಿ ಕಂಪ್ಲೀಟ್ 12 ಆಯ್ತು. ಕಣ್ ಮುಂದೆ ಕಾಣ್ತಾ ಇರೋದೆಷ್ಟು, 1 2 3 4, ಇದು 4 ಆಯ್ತು. ಇಲ್ಲಿ ಮೇಲ್ ಒಂದಿದೆ, ಸೊ ಇದು 1 ಆಯ್ತು. ಇದನ್ನ ನಾವ್ ಏನ್ ಮಾಡಿದ್ವಿ, 12 + 4 16 17 ಅಂತ ಬರ್ಕೊಂಡಿದ್ವಿ ಐ ಗೆಸ್. ಓಕೆ ಆದ್ರೆ ನೋಡಿ, ಇದೇನ್ ಕ್ಯೂಬ್ ಇದೆ, ಇದ್ರ ಕೆಳಗಡೆ ಮತ್ತೊಂದಿರುತ್ತೆ, ಕರೆಕ್ಟ್ ಅಲ್ವಾ? ಅದ್ರ ಕೆಳಗಡೆ ಮತ್ತೊಂದಿರುತ್ತೆ. ಸೊ +1 ಬರ್ಬೇಕಿಲ್ಲಿ, ಸರಿನಾ? ಸೊ ಇನ್ ದಾಟ್ ಕೇಸ್ ವಾಟ್ ಇಸ್ ದ ಆನ್ಸರ್, 4 3s ಇಲ್ಲಿ 4 3 12. ಓಕೆ ಇಲ್ಲಿ 4 ಆಯ್ತು, 5 6. ಓಕೆ ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಸೊ ಇಲ್ಲಿ ಎಷ್ಟು ಬರುತ್ತೆ, ಆಕ್ಚುಲಿ 18 ಬರುತ್ತೆ, ಸರಿನಾ? ಸೊ ಇದ್ರಲ್ಲಿ ಆಪ್ಷನ್ ಅಲ್ಲಿ ಇಲ್ಲ. ಸೊ ಇಲ್ಲದೆ ಇದ್ದಾಗ ದಟ್ ವಿಲ್ ಬಿ ಟೈಪಿಂಗ್ ಮಿಸ್ಟೇಕ್. ಓಕೆ ಸೊ ಯುವರ್ ಆನ್ಸರ್ ಶುಡ್ ಬಿ 18 ಹಿಯರ್. ಇದೇ ಸೇಮ್ ಮಿಸ್ಟೇಕ್ ಐ ಗೆಸ್ ಇದು 18 ಬರದ್ನಾ ಅಥವಾ ನೆನಪಿಲ್ಲ. ಓಕೆ ನಾನು ನಿನ್ನೆ ಕ್ಲಾಸು ಸೇಮ್ ಥಿಂಗ್ ಹಿಯರ್ ಆಲ್ಸೋ ಐ ಗೆಸ್ ದಿಸ್ ವಿ ರೋಡ್ 14 ಆಗಲ್ಲ ನೋಡಿ. ಇಲ್ಲಿ 3 ಇದೆ, ಇಲ್ಲಿ 3 ಇದೆ, 3 3s 9. ಓಕೆ ಸೊ ಹಿಯರ್ 1 2 3 4 ಇದು 4 ಆಯ್ತು, ಮೇಲೆ ಒಂದಾಯ್ತು. ಓಕೆ ಸೊ ದಿಸ್ ವಿ ಹ್ಯಾಡ್ ರಿಟರ್ನ್ ಅಸ್ 14, ಹೌದಾ? ಆದ್ರೆ ತಪ್ಪಾಗುತ್ತೆ. ಈ ಮೇಲ್ಗಡೆ ಇರೋದ್ರ ಕೆಳಗಡೆ ಒಂದು ಬೇಸ್ ಅಲ್ಲಿ ಮತ್ತೊಂದು ಇರುತ್ತಲ್ಲ, ಸೊ +1 ಎಷ್ಟಾಗಬೇಕು, ಟೋಟಲ್ 15 ಆಗಬೇಕು. ಆಪ್ಷನ್ಸ್ ಅಲ್ಲಿ ಇಲ್ಲ, ಸೊ ದಿಸ್ ಶುಡ್ ಬಿ 50. ಓಕೆ ಸೊ ದಿಸ್ ವಾಸ್ ದ ಮಿಸ್ಟೇಕ್ ಐ ಹ್ಯಾಡ್ ಡನ್ ಇನ್ ದ ಲಾಸ್ಟ್ ಕ್ಲಾಸ್. ಪ್ಲೀಸ್ ಮೇಕ್ ಅ ಕರೆಕ್ಷನ್ ಇನ್ ಬೋತ್ ದ ಕ್ವೆಶನ್ಸ್. ಆಲ್ಸೋ ಈ ತರ ಕ್ವೆಶನ್ಸ್ ಬಂದ್ರೆ ಕೆಳಗಡೆ ಇರೋದು ದಯವಿಟ್ಟು ಮರಿಬೇಡಿ, ನಾನ್ ಮಾಡಿರೋ ತರ ಮಿಸ್ಟೇಕ್ ಮಾಡಕ್ ಹೋಗ್ಬೇಡಿ. ಓಕೆ ಸೊ ಸೇಮ್ ನಾನು ಹೇಳಿದ್ನಲ್ಲ ನಿಮ್ಗೆ, ಎಕ್ಸಾಮ್ ಅಲ್ಲಿ ಗಡಿಬಿಡಿ ಮಾಡಬೇಡಿ ಅಂತ ಹೇಳ್ತೀನಿ. ನಿನ್ನೆ ಕ್ಲಾಸ್ ಟೈಮ್ ಮುಗೀತು ಅಂತ ನಾನೇ ಗಡಿಬಿಡಿ ಮಾಡಕ್ ಹೋಗಿ ಈ ಕ್ವೆಶನ್ ರಾಂಗ್ ಆಯ್ತು, ಸರಿನಾ? ಸೊ ವಾಟ್ ಎವರ್ ದ ಲಾಜಿಕ್ ಐ ಟೆಲ್ ಗೋಸ್ ವಿತ್ ಎವ್ರಿ ಒನ್. ಐ ಡಿಡ್ ಹರಿ. ಓಕೆ ಸಾರಿ ಫಾರ್ ದ್ಯಾಟ್. ಲೆಟ್ ಅಸ್ ಕಂಟಿನ್ಯೂ. ಓಕೆ ಎಸ್. ಸೊ ಟುಡೇಸ್ ಚಾಪ್ಟರ್ ಇಸ್ ನಂಬರ್ಸ್ ಆನ್ ಫೇಸಸ್ ಆಫ್ ಅ ಡಯಸ್. ಇದರಲ್ಲಿ ಡೈರೆಕ್ಟ್ ಕ್ವಶನ್ಸ್ ಮಾಡೋಕ್ಕಿಂತ ಮುಂಚೆ ಸುಮಾರು ರೂಲ್ಸ್ ಬರುತ್ತೆ, ಸ್ವಲ್ಪ ರೂಲ್ಸ್ ನೋಡ್ಕೊಂಡು ಬಿಡೋಣ. ಅಂಡ್ ಇದರಲ್ಲಿ ಸ್ವಲ್ಪ ನಿಮಗೆ ಸ್ಟಾರ್ಟಿಂಗ್ ಕನ್ಫ್ಯೂಸ್ ಆಗ್ಬೋದು. ಏನ್ ಮಾಡಿ, ಇದು ವಿಡಿಯೋ ಸ್ಟಾರ್ಟ್ ಇರುತ್ತೆ, ಹೌದಾ? ಪಾಸ್ ಮಾಡ್ಕೊಳ್ಳಿ, ಕ್ಲಾಸ್ ಮುಗಿದ್ಮೇಲೆ ಪ್ರತಿಯೊಂದು ರೂಲ್ಸ್ ಅನ್ನ ಬರ್ಕೊಳ್ಳಿ ಬುಕ್ಕಲ್ಲಿ, ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ಆಮೇಲೆ ಸ್ವಲ್ಪ ಏನಾದ್ರೂ ನಾನು ಎಡಿಷನಲ್ ರೂಲ್ಸ್ ಹೇಳಿದ್ರೆ ಅದನ್ನು ಜಸ್ಟ್ ಅಲ್ಲೇ ವಿಡಿಯೋ ಪಾಸ್ ಮಾಡಿಕೊಂಡು ರೂಲ್ ಬರ್ಕೊಂಡ್ಬಿಡಿ. ಅವಾಗ ಓದ್ತಾ ಇದ್ರೆ ನಿಮ್ಗೆ ಪ್ರಾಕ್ಟೀಸ್ ಆಗುತ್ತೆ. ಜಾಸ್ತಿ ಕನ್ಫ್ಯೂಷನ್ ಅಂತ ಏನಿಲ್ಲ, ಫಸ್ಟ್ ಟೈಮ್ ಕನ್ಫ್ಯೂಸ್ ಆಗ್ಬೋದು, ಆದ್ರೆ ಅದನ್ನೇ ಪದೇ ಪದೇ ರೀಡ್ ಮಾಡಿದಾಗ ಕನ್ಫ್ಯೂಸ್ ಆಗಲ್ಲ. ಓಕೆ ಯಾಕೆ, ಇದು ಲೈವ್ ಎಕ್ಸಾಂಪಲ್. ನಿಮ್ಗೆ ಡೈಸ್ ಅಂದ್ರೆ ಗೊತ್ತು, ನೀವು ಇದನ್ನ ಬೋರ್ಡ್ ಗೇಮ್ಸ್ ಅಲ್ಲಿ ಆಡಿರ್ತೀರಾ. ಜಸ್ಟ್ ಸ್ವಲ್ಪ ರೂಲ್ಸ್ ನೋಡ್ಕೋಬೇಕು, ಯು ನೀಡ್ ಪ್ರಾಕ್ಟೀಸ್. ಓಕೆ ಎನಿ ಹೌ ನಾವು ಕ್ವೆಶನ್ಸ್ ಮಾಡ್ತಾ ಹೋದಂಗೆ ಕ್ವೆಶನ್ ಅಲ್ಲೇ ಅರ್ಧ ರೂಲ್ಸ್ ನಿಮ್ಗೆ ಬೈ ಹಾರ್ಟ್ ಆಗ್ಬಿಡುತ್ತೆ, ಸರಿನಾ? ಓಕೆ ಸೊ ಫಸ್ಟ್ ರೂಲ್ ಏನು, ದಿಸ್ ಇಸ್ ದ ಡಯಾಗ್ರಾಮ್ ಆಫ್ ಯರ್ ಡೈಸ್. ಡೈಸ್ ಅಂದ್ರೆ ಏನು, 3 ಡೈಮೆನ್ಷನಲ್ ಫಿಗರ್, ಹೌದಾ? ಸೊ 3 ಡೈಮೆನ್ಷನಲ್ ಫಿಗರ್ ನ ನೀವು ಪೇಪರ್ ಮೇಲೆ ಡ್ರಾ ಮಾಡಿದಾಗ, ಪೇಪರ್ ಅನ್ನೋದೇನು ನಮ್ದು 2 ಡೈಮೆನ್ಷನಲ್, ಹೌದಾ? ಪೇಪರ್ ನಲ್ಲಿ ಡ್ರಾ ಮಾಡಿದಾಗ ಯಾವಾಗ್ಲೂ ನಿಮ್ಗೆ 3 ಫೇಸಸ್ ಮಾತ್ರ ಕಾಣುತ್ತೆ. ಡೈಸ್ಗೆ ಟೋಟಲ್ ಎಷ್ಟು ಫೇಸಸ್ ಇರುತ್ತೆ, 6 ಇರುತ್ತೆ. ಲೆಫ್ಟ್ ರೈಟ್ ಅಕ್ಕಪಕ್ಕದಲ್ಲಿ, ಮುಂದೆ ಹಿಂದೆ ಮೇಲೆ ಕೆಳಗಡೆ, ಟೋಟಲ್ 6 ಫೇಸಸ್ ವಿಲ್ ಬಿ ದೇರ್. ಆದ್ರೆ ಡ್ರಾ ಮಾಡಿದಾಗ ಪೇಪರ್ ಮೇಲೆ 3 ಫೇಸ್ ಕಾಣಿಸುತ್ತೆ. ನೀವು ಯಾವ ತರ ಆದ್ರೂ ಡ್ರಾ ಮಾಡ್ಕೊಳ್ಳಿ, ಸರಿನಾ? ಅಲ್ಲಿ ಕೊಟ್ಟಿರೋ ಪಿಕ್ಚರ್ ಆಗಿರ್ಲಿ ಅಥವಾ ಈ ತರ ಆಗಿರ್ಲಿ, ನಾನು ಈ ತರ ಬರೆದ್ರು ಕೂಡ ನೋಡಿ ನಮ್ಗೆ ಕಾಣಿಸೋದು ಇದು ಫೇಸು ಪ್ಲಸ್ ಇದು ಫೇಸು ಮಾತ್ರ, ಹೌದಾ? ಆ ಕಡೆ ಇರೋದು, ಹಿಂದೆ ಇರೋದು, ಕೆಳಗಡೆ ಇರೋದು ನಮ್ಗೆ ಕಾಣಿಸಲ್ಲ ಏನ್ ನಂಬರ್ ಬರ್ದಿದ್ದಾರೆ ಅಂತ, ಹೌದಲ್ವಾ? ಸೊ ಫಸ್ಟ್ ರೂಲ್,
A basic dice has 6 faces and 3 faces are visible. Only 3 faces are visible. Okay. Next, each face has each face of the dice has 4 adjacent faces and 1 opposite face. ಅಂದ್ರೆ ಏನು? ಅಡ್ಜಸೆಂಟ್ ಅಂದ್ರೆ ಪಾರ್ಶ್ವ, ಅಂದ್ರೆ ಅಕ್ಕ ಪಕ್ಕದಲ್ಲಿರೋದು. ಓಕೆ. ಸೊ ನೀವು ಯಾವ್ದಾದ್ರು ಇದು ಒಂದು ಫೇಸ್ ತಗೊಂಡ್ರೆ, ಓಕೆ, ಸೊ ನಾನಿಲ್ಲಿ ಇದನ್ನ ತಗೊಂಡ್ರೆ, ಓಕೆ, ಇಫ್ ಐ ಟೇಕ್ ದಿಸ್ ಫೇಸ್, ಇದ್ರ ಪಕ್ಕದಲ್ಲಿ ಎಷ್ಟು ಫೇಸ್ ಇರ್ತವೆ? 4 ಫೇಸ್ ಇರ್ತವೆ, ಹೌದಾ? ಇದ್ರ ಲೆಫ್ಟ್ಗೊಂದು, ಇದ್ರ ರೈಟ್ಗೊಂದು, ಈ ಕಡೆ ಒಂದು, ಈ ಕಡೆ ಒಂದು, ಕರೆಕ್ಟಾ? ಅದ್ರ ಇಮಿಡಿಯೇಟ್ಲಿ ಪಕ್ಕದಲ್ಲಿ 4 ಇರ್ತವೆ, ಒಂದು ಅಪೋಸಿಟ್ ಇರುತ್ತೆ. ಎಸ್, ಈಚ್ ಫೇಸ್ ಹ್ಯಾಸ್ 4 adjacent faces, 1 opposite face. ಓಕೆ. ಸೊ ಇಮಿಡಿಯೇಟ್ ಆಗಿ ಪಕ್ಕದಲ್ಲಿ ಆರೋ ಮಾರ್ಕ್ ನೋಡ್ಬೋದು, 4 ಇರ್ತವೆ. ಓಕೆ. ಅಂಡ್ 1 is on opposite. ನೆಕ್ಸ್ಟ್ ಪಾಯಿಂಟ್ ಏನ್ ಹೇಳ್ತಾರೆ? ದ ಸಮ್ ಆಫ್ ಎನಿ 2 adjacent faces ಇನ್ ಡೈಸ್, ಜನರಲ್ ಡೈಸ್ ವಿಲ್ ಬಿ 7. ಓಕೆ. ಸೊ ಇಲ್ಲಿ ಸ್ವಲ್ಪ ದಯವಿಟ್ಟು ಕಾನ್ಸಂಟ್ರೇಟ್ ಮಾಡಿ. ಡೈಸ್ ಅಲ್ಲಿ 2 ಪ್ರಕಾರ ಡೈಸ್ ಇರುತ್ತೆ. ಒಂದು ಸಾಮಾನ್ಯ ಡೈಸ್, ಜನರಲ್ ಡೈಸ್ ಅಂತ ಕರಿತೀವಿ. ಒಂದು ನಿರ್ದಿಷ್ಟ ಡೈಸ್ ಅಂದ್ರೆ ಸ್ಟ್ಯಾಂಡರ್ಡ್ ಡೈಸ್. ಓಕೆ. ಏನಾಗುತ್ತೆ ಡಿಫ್ರೆನ್ಸ್ ಏನು ಸಾಮಾನ್ಯ ಡೈಸ್ ಮತ್ತೆ ನಿರ್ದಿಷ್ಟ ಡೈಸ್ ನಲ್ಲಿ? ಓಕೆ, ಅದೇ ಇವೆರಡು ಪಾಯಿಂಟ್ ಇರೋದು. ಸೊ ಇವಾಗ ಅಡ್ಜಸೆಂಟ್ ಸೈಡ್ಸ್, ಓಕೆ, ಯಾವುದು? ಇದು ಮತ್ತೆ ಇದು ಅಡ್ಜಸೆಂಟ್ ಸೈಡ್ಸ್, ಇದು ಮತ್ತೆ ಇದು ಅಡ್ಜಸೆಂಟ್ ಸೈಡ್ಸ್, ಇದು ಮತ್ತೆ ಇದು ಅಡ್ಜಸೆಂಟ್ ಸೈಡ್ಸ್. ಕರೆಕ್ಟ್. ಈಗ ನಾನು ಒಂದು ಡೈಸ್ ಬರಿತೀನಿ ಇಲ್ಲಿ ಈ ತರ. ದಿಸ್ ಇಸ್ ಹೌ ಯು ರೈಟ್ ದ ಡೈಸ್. ಕರೆಕ್ಟ್. ಈಗ ನಾನೇನೋ ಒಂದು ಈ ತರ ಬರ್ದಿದ್ದೀನಿ. ಈಗ ನೋಡಿ, ಇದು 5 ಮತ್ತೆ 2 ಎರಡು ಅಡ್ಜಸೆಂಟ್ ಇದಾವೆ, ಹೌದಾ? 5 ಮತ್ತೆ 2 ಎರಡು ಅಡ್ಜಸೆಂಟ್ ಇದಾವೆ. 5 + 2 ಎಷ್ಟಾಗುತ್ತೆ? 7 ಆಗುತ್ತೆ. ಅದು ಏನಾದ್ರೂ ಆಗಿರ್ಬೋದು, ನಾನು ಇದೇ ನಂಬರ್ ಬರ್ದಿದ್ದೀನಿ ಅಂತ ಏನಲ್ಲ. ಸೊ 3, 4, 1 ಈ ತರ. ಈಗ 4 ಮತ್ತೆ 3 ಅಡ್ಜಸೆಂಟ್ ಇದಾವೆ. 4 + 3 ಎಷ್ಟಾಗುತ್ತೆ? 7 ಆಗುತ್ತೆ, ಹೌದಾ? ಈಗ ಫಸ್ಟ್ ರೂಲ್, ಅಡ್ಜಸೆಂಟ್ ಸೈಡ್ಸ್ ಸಮ್, ಯಾವ್ದಾದ್ರು 2 ಅಡ್ಜಸೆಂಟ್ ಸೈಡ್, ಇದೇ ನಿರ್ದಿಷ್ಟವಾಗಿ ಇದೇ ದಿಕ್ಕಿನಲ್ಲಿ ಅಂತಲ್ಲ, ಯಾವ್ದಾದ್ರು 2 ಅಡ್ಜಸೆಂಟ್ ಸೈಡ್ಸ್ ಸಮ್ 7 ಬಂದ್ರೆ, ಓಕೆ, ಇಟ್ ಇಸ್ ಕಾಲ್ಡ್ ಜನರಲ್ ಡೈಸ್, ಸಾಮಾನ್ಯ ಡೈಸ್. ಓಕೆ. ಯಾವ್ದು ಸಮ್ 7 ಬರ್ತಾ ಇದೆ? ಅಡ್ಜಸೆಂಟ್ ಸೈಡ್ ಸಮ್ 7 ಬರ್ತಾ ಇದೆ. ಓಕೆ, ಸರಿನಾ? ಈಗ ಏನು ನಿರ್ದಿಷ್ಟ ಡೈಸ್? ಸ್ಟ್ಯಾಂಡರ್ಡ್ ಅಂದ್ರೆ ದ ಅಪೋಸಿಟ್ ಫೇಸಸ್ ನಲ್ಲಿರೋ ಸಮ್ ಅಂದ್ರೆ ಮೊತ್ತ 7 ಬರಬೇಕು. ಅದ್ರ ಅರ್ಥ, ಈಗ ಇಲ್ಲಿ 3 ಇದೆ ಅಂದ್ರೆ ಇದ್ರ ಅಪೋಸಿಟ್ ಎಲ್ಲಿರುತ್ತೆ? ಇಲ್ಲಿ ಹಿಂದೆ ಇರುತ್ತೆ. ಸೊ ಇಲ್ಲಿ ನಿಮ್ಗೆ ಸಮ್ 7 ಯಾವಾಗ ಸಿಗುತ್ತೆ? ಈ ಕಡೆ 4 ಇದ್ದಾಗ, ಹೌದಾ? ಓಕೆ. ಸೊ ನಾನು ಇಲ್ಲಿ ಕಲರ್ ಚೇಂಜ್ ಮಾಡ್ತೀನಿ. ಇಲ್ಲಿ 4 ಅಂತ ಇದ್ದಾಗ. ಈಗ ನೋಡಿ, ಇಲ್ಲಿ ನಂಬರ್ ಏನಿದೆ? 5 ಇದೆ. ಇದ್ರ ಅಪೋಸಿಟ್ ಎಲ್ಲಿರುತ್ತೆ? ಈ ಕಡೆ ಇರುತ್ತೆ. 5 + 2 ವಿಲ್ ಗಿವ್ ಯು 7. ಸೊ ಈ ಕಡೆ 2 ಇರುತ್ತೆ. ಇಲ್ಲಿ ಮೇಲೆ ಏನಿದೆ? 6 ಇದೆ. 6 ಅಪೋಸಿಟ್ ಕೆಳಗಡೆ ಇರುತ್ತೆ. 6 + 1 ವಿಲ್ ಗಿವ್ ಯು 7. ಓಕೆ. ಸೊ ಅಪೋಸಿಟ್ ಫೇಸಸ್ ಲೆಫ್ಟ್ ರೈಟ್, ಹಿಂದೆ ಮುಂದೆ, ಮೇಲೆ ಕೆಳಗಡೆ, ಅಪೋಸಿಟ್ ಫೇಸಸ್ ಸಮ್ 7 ಅಂತ ಬಂದ್ರೆ ಅದನ್ನ ನಿರ್ದಿಷ್ಟ ಡಯಸ್ ಅಂತ ಕರಿತೀವಿ. ಓಕೆ. ಸೊ ನಿಮ್ಗೆ ಯೂಶುವಲಿ ಬೋರ್ಡ್ ಗೇಮ್ಸ್ ನಲ್ಲಿ ಸಿಗೋ ಡಯಸ್ ಯಾವಾಗ್ಲೂ ಸ್ಟ್ಯಾಂಡರ್ಡ್ ಡಯಸ್ ಇರುತ್ತೆ. ಓಕೆ. ಇಟ್ ವಿಲ್ ಬಿ ನಿರ್ದಿಷ್ಟ ಡಯಸ್ ಅಂತ ಇರುತ್ತೆ. ನೋಡ್ಬೋದು, ಅಪೋಸಿಟ್ ಫೇಸಸ್ ಯಾವಾಗ್ಲೂ ಸಮ್ 7 ಬರುತ್ತೆ. ಜನರಲ್ ಡಯಸ್ ಅಲ್ಲಿ ಅಕ್ಕಪಕ್ಕದ ಫೇಸಸ್ ಸಮ್ 7 ಬರುತ್ತೆ. ಓಕೆ. ನೆಕ್ಸ್ಟ್ ರೂಲ್, ಯು ಕೆನಾಟ್ ಸ್ಕೆಚ್ ಅಪೋಸಿಟ್ ಸೈಡ್ಸ್ ಆನ್ ದ ಪೇಜ್. ದಟ್ ಇಸ್ ಫಾರ್ ಶೋರ್. ಅಪೋಸಿಟ್ ಫೇಸಸ್ ಅನ್ನ ನಾವು ಪೇಪರ್ ಅಲ್ಲಿ ಡ್ರಾ ಮಾಡಕ್ ಆಗಲ್ಲ. 3 ಫೇಸ್ ಯಾವ್ದಾದ್ರು ಕಾಣಿಸುತ್ತೆ. ಓಕೆ. ನೆಕ್ಸ್ಟ್ ಏನ್ ಹೇಳ್ತಾರೆ? ಇಫ್ 2 numbers are same in 2 different positions of the same dice, then other 2 numbers will be opposite faces. ಅದರ ಅರ್ಥ ಏನಂದ್ರೆ, if 2 numbers are same on 2 different positions of the dice, okay, then the other 2 numbers will be opposite. ಅದರ ಅರ್ಥ, ನಾನು ಯಾವ್ದಾದ್ರು ಒಂದು ಡಯಾಗ್ರಾಮ್, ಓಕೆ, ಸಪೋಸ್ ಈ ಡಯಾಗ್ರಾಮ್ ತಗೊಂಡಿದ್ದೀನಿ. ಓಕೆ. ಸೊ ಇದನ್ನ ನಾನು ರೀರೈಟ್ ಮಾಡ್ಕೊಂತೀನಿ 1 ಅಂತ. ಈಗ ನಿಮ್ಮ ಹತ್ರ ಕಣ್ ಮುಂದೆ 2 ಡಯಸ್ ಇದೆ. ಇದರಲ್ಲಿ 2 ನಂಬರ್ ಸೇಮ್ ಇದಾವೆ. ಪೊಸಿಷನ್ ಏನಾದ್ರೂ ಆಗಿರ್ಲಿ. ಓಕೆ. ಪೊಸಿಷನ್ ಹೀಗೆ ಇರ್ಬೇಕಂತ ಏನಿಲ್ಲ. ಪೊಸಿಷನ್ ಏನಾದ್ರೂ ಆಗಿರ್ಲಿ. ಸಪೋಸ್ ಐ ರೈಟ್ ದಿಸ್ ಆಸ್ 1. ಓಕೆ. ಈಗ ನೋಡಿ, ಈ 2 ಡಯಸ್ ಅಲ್ಲಿ 2 ನಂಬರ್ ಸೇಮ್ ಇದ್ದಾವೆ. ಯಾವುದು? 3 and 3 ಅಂತ, 1 and 1 ಅಂತ.
ಹಾಗಾದ್ರೆ ಉಳಿದಿರೋ ನಂಬರ್ಸು ಎರಡು ವಿರುದ್ಧ ದಿಕ್ಕಿನಲ್ಲಿ ಇರ್ತವೆ. ಅಂದ್ರೆ 6 2 ಅಪೋಸಿಟ್ ಇರುತ್ತೆ, 2 6 ಅಪೋಸಿಟ್ ಇರುತ್ತೆ. ಅಂದ್ರೆ ಇಲ್ಲಿ 2 ಅಪೋಸಿಟ್ 6 ಇರುತ್ತೆ, ಇಲ್ಲಿ 6 ಅಪೋಸಿಟ್ 2 ಇರುತ್ತೆ. ಇದು ಯಾವಾಗ ಎರಡು ನಂಬರ್ ಸೇಮ್ ಇದ್ದಾಗ, ಯಾವ್ದಾದ್ರೂ ಎರಡು ನಂಬರ್ ಸೇಮ್ ಇದ್ದಾಗ, ಓಕೆ, ಉಳಿದಿರೋ ನಂಬರು ಪ್ರತಿ ಡೈಸ್ ಮೇಲೆ ಒಂದಕ್ಕೊಂದು ವಿರುದ್ಧ ದಿಕ್ಕಿನಲ್ಲಿ ಇರ್ತವೆ. ಓಕೆ, ಸೊ ದಿಸ್ ವಾಸ್ ಯೋರ್ ನೆಕ್ಸ್ಟ್ ರೂಲ್. ಅದೇ ತರ ನೆಕ್ಸ್ಟ್ ರೂಲ್ ಏನ್ ಹೇಳುತ್ತೆ, ಇಫ್ ಒನ್ ನಂಬರ್ ಇಸ್ ಸೇಮ್ ಇನ್ ಡಿಫ್ರೆಂಟ್ ಪೊಸಿಷನ್ ಆಫ್ ದ ಡೈಸ್ ದೆನ್ ವಿ ಯೂಸ್ ಕ್ಲಾಕ್ ವೈಸ್ ರೂಲ್. ಇದು ಏನ್ ರೂಲ್ ಅಂತ ನಾನು ಎಕ್ಸಾಂಪಲ್ ಅಲ್ಲಿ ಹೇಳ್ತೀನಿ. ಅಂದ್ರೆ ಏನ್ ಹೇಳ್ತಾರೆ, ಎರಡು ನಂಬರ್ ಸೇಮ್ ಇದ್ದಾಗ ಏನಾಯ್ತಂತ ಗೊತ್ತಾಯ್ತು. ಈಗ ಎರಡು ಡೈಸ್ ನಲ್ಲಿ ಯಾವ್ದಾದ್ರು ಒಂದೇ ನಂಬರ್ ಸೇಮ್ ಇದ್ರೆ, ಈಗ ನೋಡಿ ಇದ್ರಲ್ಲಿ ಒಂದು ನಂಬರ್ ಸೇಮ್ ಇದೆ, ಹೌದಾ? ಓಕೆ, ಇಲ್ಲೇ ರೂಲ್ ಹೇಳ್ಬಿಡ್ತೀನಿ. ಒಂದು ನಂಬರ್ ಸೇಮ್ ಇದೆ. ಈ ತರ ಸೇಮ್ ಇದ್ದಾಗ ನಾವ್ ಏನ್ ಮಾಡ್ತೀವಿ, ಆಮೇಲೆ ಒಂದ್ ನೆನ್ಪಿಟ್ಕೊಳ್ಳಿ, ನಿಮ್ ಕ್ವಶನ್ ಅಲ್ಲಿ ಬರೋದು ಮ್ಯಾಕ್ಸಿಮಮ್ ಇಟ್ ವಿಲ್ ಬಿ ಜನರಲ್ ಡಯಸ್, ಸಾಮಾನ್ಯ ಡಯಸ್, ಹೌದಾ? ಓಕೆ, ಅಂದ್ರೆ ಅಪೋಸಿಟ್ ಫೇಸಸ್ ಸಮ್ 7 ಇರ್ಬೋದು, ಇಲ್ದೇನು ಇರ್ಬೋದು. ಯಾವಾಗ್ಲೂ ಸ್ಟ್ಯಾಂಡರ್ಡ್ ಡಯಸ್ ಇರಲ್ಲ ಮ್ಯಾಟ್ ಕ್ವಶನ್ಸ್ ಅಲ್ಲಿ. ಓಕೆ, ಅದು ಅಪೋಸಿಟ್ ಫೇಸಸ್ 7 ಇದೆ ಅಂತಾನೆ ಹೇಳಕ್ಕಾಗಲ್ಲ. ದೀಸ್ ಆರ್ ದ ರೂಲ್ಸ್ ಫಾರ್ ಜನರಲ್ ಡಯಸ್. ಓಕೆ, ಇದೆಲ್ಲ ಜನರಲ್ ಡಯಸ್ ಅಪ್ಲೈ ಆಗುತ್ತೆ. ಅಂದ್ರೆ ಜನರಲ್ ಡಯಸ್ ಅಂದ್ರೆ ಏನು, ಅಕ್ಕಪಕ್ಕದ್ದು ಸಮ್ 7 ಇರ್ಬೇಕು. ಇಲ್ಲಿ ನೋಡಿ 5 + 2 ಅಕ್ಕಪಕ್ಕ ಇದೆ 7 ಸಿಗುತ್ತೆ, 1 ಮತ್ತೆ 6 ಅಕ್ಕಪಕ್ಕದಲ್ಲಿದೆ 7 ಸಿಗುತ್ತೆ. ಓಕೆ, ಎಸ್, ಐ ವಾಸ್ ಗೋಯಿಂಗ್ ಫಾರ್ ದ ನೆಕ್ಸ್ಟ್ ರೂಲ್. ನೆಕ್ಸ್ಟ್ ರೂಲ್ ಏನ್ ಹೇಳುತ್ತೆ, ಒಂದು ನಂಬರ್ ಸೇಮ್ ಇದ್ದಾಗ ಕ್ಲಾಕ್ ವೈಸ್ ರೂಲ್ ಅಪ್ಲೈ ಮಾಡ್ತೀವಿ. ಏನಕ್ಕೆ ನೋಡೋಣ. ಎಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ, ನಂಬರ್ ಎಲ್ಲಿ ಸೇಮ್ ಇದೆ. ಕ್ಲಾಕ್ ವೈಸ್ ಅಂದ್ರೆ ಗಡಿಯಾರದ ದಿಕ್ಕು, ಹೌದಾ? ಸೊ ಈ ತರ ನಾನು ಕ್ಲಾಕ್ ವೈಸ್ ಬರ್ಕೊಂಡ್ರೆ ಏನ್ ನಂಬರ್ಸ್ ಬರುತ್ತೆ, 3 6 1 ಅಂತ ಬರುತ್ತೆ. ಅದೇ ತರ ಇಲ್ಲಿ ಈ ತರ ಬರ್ಕೊಂಡ್ರೆ ಏನ್ ಸಿಗುತ್ತೆ ನನ್ಗೆ, 3 2 5 ಅಂತ ಸಿಗುತ್ತೆ. ಇದನ್ನ ಏನಕ್ಕೆ ಯೂಸ್ ಮಾಡ್ಕೊಂತೀವಿ, ಇಫ್ ಯು ಒನ್ಸ್ ರೈಟ್ ಲೈಕ್ ದಿಸ್, 3 3 ಅಂತೂ ಸೇಮ್ ಆಯ್ತು. ನೆಕ್ಸ್ಟ್ ಏನ್ ಹೇಳುತ್ತೆ, 2 ಮತ್ತೆ 6 ಅಪೋಸಿಟ್ ಇರ್ತಾವೆ, 1 ಮತ್ತೆ 5 ಅಪೋಸಿಟ್ ಇರ್ತಾವೆ. ಓಕೆ, ದಿಸ್ ಇಸ್ ದ ರೂಲ್ ಫಾರ್ ಒನ್ ನಂಬರ್ ಇಫ್ ಸೇಮ್. ಓಕೆ, ಒನ್ ನಂಬರ್ ಸೇಮ್ ಇದ್ದಾಗ ಕ್ಲಾಕ್ ವೈಸ್ ರೂಲ್. ಸರಿ, ಈಗ 1 ಆಯ್ತು, 5 ಆಯ್ತು, 6 ಆಯ್ತು, 2 ಆಯ್ತು, 3 ಇದೆ. ಉಳಿದಿರೋ ನಂಬರ್ ಯಾವುದು, 4, ಹೌದಾ? ಆವಾಗ 3 ಮತ್ತೆ 4 ಒಂದಕ್ಕೊಂದು ವಿರುದ್ಧ ದಿಕ್ಕಿನಲ್ಲಿ ಇರ್ತವೆ. ಸರಿನಾ? ದಿಸ್ ಇಸ್ ಕಾಲ್ಡ್ ಕ್ಲಾಕ್ ವೈಸ್ ರೂಲ್. ಯಾವಾಗ ಒನ್ ನಂಬರ್ ಸೇಮ್ ಇದ್ದಾಗ. ಓಕೆ, ಸೊ ಅದೇ ತರ 2 ನಂಬರ್ ಸೇಮ್ ಇದ್ದಾಗ ಏನಾಯ್ತಂತ ನೋಡ್ಕೊಂಡ್ವಿ. ಸೊ ಸೇಮ್ ಥಿಂಗ್ ಕನ್ನಡದಲ್ಲಿದೆ. ಓಕೆ, ಸೊ ನಾನೇನು ಈಗ ಎಕ್ಸ್ಪ್ಲೇನ್ ಮಾಡಿದೆ ಸೇಮ್ ಕನ್ನಡದಲ್ಲಿದೆ. ಇದನ್ನ ಬೇಕಂದ್ರೆ ನೀವು ಸ್ಕ್ರೀನ್ ಶಾಟ್ ತಗೋಬಹುದು, ವಿಡಿಯೋ ಪಾಸ್ ಮಾಡಿ. ಓಕೆ, ಸೊ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್. ಏನ್ ಹೇಳ್ತಾರೆ, 3 ಅನುಕ್ರಮ ಚೌಕಗಳಿದ್ದಾಗ 1 ಮತ್ತು 3ನೇ ಚೌಕಗಳು ಮಡಿಸಿದ ಡೈಸ್ ನಲ್ಲಿ ವಿರುದ್ಧ ಮುಖಗಳಾಗಿರುತ್ತವೆ. ಇದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಎಸ್, ಓಕೆ, ಸೊ ನಾನು ಜಸ್ಟ್ ಐ ಎಕ್ಸ್ಪ್ಲೇನ್ ಫ್ಯೂ ಥಿಂಗ್ಸ್ ಒನ್ ಬೈ ಒನ್. ಓಕೆ, yes, once see here, just revise the rules. Okay, ಯಾವುದು ಸಾಮಾನ್ಯ ಡಯಸ್ ಅಂತ ಕರಿತೀವಿ, ಅಕ್ಕಪಕ್ಕದಲ್ಲಿರೋ ಅಡ್ಜಸೆಂಟ್ ಫೇಸಸ್ ಸಮ್ 7 ಬಂದಾಗ ಸಾಮಾನ್ಯ ಡಯಸ್ ಅಂತ ಕರಿತೀವಿ. ಓಕೆನಾ? ನಾನು ಮತ್ತೊಂದು ಹೇಳ್ತೀನಿ, ನಿಮ್ಗೆ ಕನ್ಫ್ಯೂಸ್ ಆದ್ರೆ ಇಲ್ಲೇ ಬಿಟ್ಬಿಡಿ ಇದನ್ನ ರೂಲು. ದಿಸ್ ರೂಲ್ ಇಟ್ ವಿಲ್ ಹೆಲ್ಪ್ ಯು ವೆನ್ ಯು ಗೋ ಫಾರ್ ಹೈಯರ್ ಲೆವೆಲ್ ಆಫ್ ಎಕ್ಸಾಂಪಲ್ಸ್. ಅಂದ್ರೆ ಈಗ ನಾನು ಹೇಳಿದ್ನಲ್ಲ, NMMS ನಲ್ಲಿ ಮಾಡೋ ಚಾಪ್ಟರ್ಸ್ ಬರೀ 10th ಬರೀ NMMS ಅಂತಾನೆ ಅಲ್ಲ, ನೀವೇನಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್, ಗವರ್ಮೆಂಟ್ ಎಕ್ಸಾಮು, ಪೊಲೀಸ್ ಎಕ್ಸಾಮು, ಈ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ ಏನಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ ಇರ್ತಾವಲ್ಲ, ಅಲ್ಲೂ ಯೂಸ್ ಆಗುತ್ತೆ. ಸ್ವಲ್ಪ ಅಡ್ವಾನ್ಸ್ಡ್ ರೂಲ್ಸ್. ಕನ್ಫ್ಯೂಸ್ ಆದ್ರೆ ನಾನು ಈಗ ಹೇಳೋದ್ ಬಿಟ್ಬಿಡಿ, ಅರ್ಥ ಆದ್ರೆ ಓಕೆ ಫೈನ್. ಓಕೆ, ಜಸ್ಟ್ 1 ಸೆಕೆಂಡ್. ಎಸ್, ಈಗ ನೋಡಿ, ಏನು ಒಂದು ರೂಲ್ ಹೇಳುತ್ತೆ, ಸಾಮಾನ್ಯ ಡಯಸ್. ಏನು ಸಾಮಾನ್ಯ ಡಯಸ್ ಅಂದ್ರೆ ಜನರಲ್ ಡಯಸ್. ಈಗ ಏನ್ ಹೇಳುತ್ತೆ, ನೀವು ಒಂದು ಡೈಸ್ ರೋಲ್ ಮಾಡಿದ್ರೆ, ಇಫ್ ದ ನಂಬರ್ ಆನ್ ದ ಫೇಸ್ ಆಫ್ 2 ಡೈಸ್ ಡು ನಾಟ್ ಮ್ಯಾಚ್. ಓಕೆ, ಅಂದ್ರೆ ಈಗ ಫೇಸ್ ಬಂತು, ಈಗ 2 ಡೈಸ್ ಹಾಕ್ತೀರಾ, ಹಾಕಿದ್ಮೇಲೆ ಒಂದ್ರ ಮೇಲೆ ಒಂದು ಬರುತ್ತೆ, ಕರೆಕ್ಟಾ? ಎರಡು ಡಿಫ್ರೆಂಟ್ ಆಗಿದ್ರೆ, ಇಲ್ಲಿ ನೋಡ್ಬೋದು 2 ಇದೆ, ಇಲ್ಲಿ 1 ಇದೆ, ಎರಡು ಡಿಫ್ರೆಂಟ್ ಇದೆ. ಆ ತರ ಬಂದ್ರೆ ಅದನ್ನ ಯೂಶುವಲಿ ಸ್ಟ್ಯಾಂಡರ್ಡ್ ಡಯಸ್ ಅಂತ ಕರಿತೀವಿ. ಓಕೆನಾ? ಸೊ ಯೂಶುವಲಿ ಸ್ಟ್ಯಾಂಡರ್ಡ್ ಡಯಸ್ ಅಂತ ಕರಿತೀವಿ ಅದನ್ನ. ಏನಾಗುತ್ತೆ, ಬೈ ಚಾನ್ಸ್ ಯಾವ್ದಾದ್ರು ಒಂದು ನಂಬರ್ ಸೇಮ್ ಬಂದ್ರೆ, ಓಕೆ, ಬೈ ಚಾನ್ಸ್ ಯಾವ್ದಾದ್ರು ಒಂದು ನಂಬರ್ ಸೇಮ್ ಬಂದ್ರೆ, ಓಕೆ, ಫೇಸ್ ಮೇಲೆ, ಓಕೆ, ಸೊ ಇಲ್ಲೂ
3 ಬಂತು, ಇಲ್ಲೂ 3 ಬಂತು, ಆ ತರ ಇದ್ದಾಗ ಅದನ್ನ ಸಾಮಾನ್ಯ ಡಯಸ್ ಅಂತ ಕರಿತೀವಿ. ಸರಿನಾ? ಸೊ ದಿಸ್ ಇಸ್ ಯೋರ್ ಫಸ್ಟ್ ರೂಲ್. ನೆಕ್ಸ್ಟ್ ಒಂದಿದ್ದಾಗ ನೋಡ್ಕೊಂಡ್ವಿ. ಎಸ್, ಕ್ಲಾಕ್ ವೈಸ್ ರೂಲ್ ನೋಡ್ಕೊಂಡ್ವಿ. 2 ನಂಬರ್ ಸೇಮ್ ಇದ್ದಾಗ ಏನಾಗುತ್ತೆ, 1 ನಂಬರ್ ಸೇಮ್ ಇದ್ದಾಗ ಏನಾಗುತ್ತೆ ನೋಡ್ಕೊಂಡ್ವಿ. ಕರೆಕ್ಟಾ? ಈಗ ನೋಡಿ, ಮತ್ತೊಂದು ರೂಲ್ ಹೇಳ್ತೀನಿ, ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಇದು ಕೂಡ ಸ್ವಲ್ಪ ಅಡ್ವಾನ್ಸ್ಡ್. ಎಸ್, ಓಕೆ. ನಾನು ಇಲ್ಲಿ ಒಂದು ನಂಬರ್ ಬರೀತೀನಿ ಈ ತರ. ಓಕೆ, ಎಸ್. ಸೊ ಇವಾಗ ಕ್ಲಾಕ್ ವೈಸ್ ರೂಲ್ ಅಪ್ಲೈ ಮಾಡ್ಕೊಂಡ್ರೆ ಇಲ್ಲಿ ಒಂದು ನಂಬರ್ ಸೇಮ್ ಇದೆ. ಈ ತರ ಕ್ಲಾಕ್ ವೈಸ್ ಹೋದಾಗ ಒಂದು ನಂಬರ್ ಸೇಮ್ ಇದ್ದಾಗ 3ಗೆ 1 ಅಪೋಸಿಟ್ ಇರುತ್ತೆ, 5ಗೆ 2 ಅಪೋಸಿಟ್ ಇರುತ್ತೆ. ಓಕೆ, ಸೊ ದಿಸ್ ವಿ ಡಿಡ್ ಆಲ್ರೆಡಿ. ಎಸ್, ದ ಲಾಸ್ಟ್ ರೂಲ್ ಇಲ್ಲಿ ಕನ್ನಡದಲ್ಲಿ ಬರ್ದಿದ್ರಲ್ಲ, ಅದನ್ನ ಹೇಳ್ಬಿಡ್ತೀನಿ ಏನಂತ. ಈಗ ನೋಡಿ, ಒಂದು ಡೈಸ್ ನಾವು ಓಪನ್ ಮಾಡ್ಕೊಂಡ್ರೆ, ಓಕೆ, ಒಂದು ಡೈಸ್ ಓಪನ್ ಮಾಡ್ಕೊಂಡ್ರೆ ಎಷ್ಟು ಫೇಸಸ್ ಬರಬೇಕು? 6 ಫೇಸಸ್ ಬರಬೇಕು. ಕರೆಕ್ಟ್ ಅಲ್ವಾ? ಈ ತರ ನಾನು ಈ ತರ ಒಂದು ಓಪನ್ ಮಾಡ್ಕೊಂಡ್ರೆ, ಈಗ ನೋಡಿ, ಇದು ಮಡ್ಚಿದಾಗ ಯಾವ್ದಕ್ಕೆ ಅಪೋಸಿಟ್ ಬರುತ್ತೆ. ಈಗ ನೀವು ಓಪನ್ ಮಾಡಿರೋದು ಕೊಟ್ಟು ಯಾವ್ದಕ್ಕೆ ಅಪೋಸಿಟ್ ಬರುತ್ತೆ ಅಂತ ಕೇಳಿದಾಗ ಇದು ನಿಯಮವನ್ನು 1 and 2 ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್. ಈಗ ನೋಡಿ, ಈ 2 4 ಅನ್ನ ಈ ತರ ಮಡ್ಚಿದಾಗ 2 4ಗೆ ಅಪೋಸಿಟ್ ಬರುತ್ತೆ. ಹೌದಲ್ವಾ? ಇದನ್ನ ತಗೊಂಡು ಈ ಕಡೆ ಮಡ್ಚಿದಾಗ 1 ಈ ತರ ಬರುತ್ತೆ, 5 ಪಕ್ಕದಲ್ಲಿ ಬರುತ್ತೆ, 6 ಮೇಲೆ ಹೋಗುತ್ತೆ. ಸ್ವಲ್ಪ ಇಮ್ಯಾಜಿನ್ ಮಾಡ್ಕೊಳ್ಳಿ. 2 4 ಈ ತರ ಬರುತ್ತೆ, 1 ಈ ತರ ಸ್ಟ್ಯಾಂಡ್ ಆಗುತ್ತೆ, 5 ಈ ತರ ಸ್ಟ್ಯಾಂಡ್ ಆಗುತ್ತೆ, 6 ಮೇಲೆ ಹೋಗುತ್ತೆ. ಹೌದಾ? ಹಾಗಾದ್ರೆ ಯಾವ್ದಕ್ಕೆ ಯಾವ್ದು ಅಪೋಸಿಟ್ ಆಯ್ತು? 2ಗೆ 4 ಅಪೋಸಿಟ್ ಆಯ್ತು, 1ಗೆ 5 ಅಪೋಸಿಟ್ ಆಯ್ತು. ಯಾಕೆ? 1 ಕೂಡ ಸ್ಟ್ಯಾಂಡ್ ಆಯ್ತು, 5 ಕೂಡ ಸ್ಟ್ಯಾಂಡ್ ಆಯ್ತು, 1ಗೆ 5 ಅಪೋಸಿಟ್ ಆಯ್ತು, 6 ಮೇಲ್ ಹೋಯ್ತು, 3 ಕೆಳಗಡೆ ಉಳಿತು. ಸೊ 3ಗೆ 6 ಅಪೋಸಿಟ್ ಆಯ್ತು. ಇದನ್ನ ನಾವು ಟೈಮ್ ಸೇವ್ ಮಾಡಕ್ಕೆ ಹೇಗ್ ನೋಡ್ಬೋದು? ಇಷ್ಟೆಲ್ಲ ಮಾಡ್ತಾ ಕುಂತ್ಕೊಳಕ್ಕಾಗತ್ತಾ? ಇಲ್ಲ. ರೂಲ್ ಏನು? ಓಪನ್ ಮಾಡಿರೋ ಡಯಸ್ ಇದ್ರೆ ಯಾವ್ದಕ್ಕೆ ಯಾವ್ದು ಅಪೋಸಿಟ್ ಆಗುತ್ತೆ, ಯು ಹ್ಯಾವ್ ಟು ಕೌಂಟ್ ಅಲ್ಟರ್ನೇಟ್. ಅಲ್ಟರ್ನೇಟ್ ಅಂದ್ರೆ ಏನು? ಒಂದು ಬಿಟ್ಟು ಒಂದು. ಸರಿನಾ? ಅಂದ್ರೆ 1 5ಗೆ ಅಪೋಸಿಟ್ ಇರುತ್ತೆ. ಹೌದಾ? 1 ನಂಬರ್ ಇದೆ, ಒಂದನ್ನ ಬಿಟ್ಟು ಮತ್ತೊಂದು ತಗೊಂಡ್ರೆ 5 ಆಯ್ತು. 3 6ಗೆ ಅಪೋಸಿಟ್ ಇರುತ್ತೆ, ಒಂದು ಬಿಟ್ಟು ಒಂದು. ಹೌದಾ? ಉಳಿದಿರೋ ಯಾವುದು? 2 and 4. 2 ಮತ್ತೆ 4 ಅಪೋಸಿಟ್ ಇರುತ್ತೆ. ಸರಿನಾ? ಸೊ ಇದೇ ತರ ಹೀಗೆ ಆಕೃತಿ ಇರ್ಬೇಕಾ? ಇಲ್ಲ. ಓಕೆ, ಸೊ ಆಕೃತಿ ಯಾವ ತರನೂ ಆಗಿರ್ಬೋದು. ನಾನು ಬೇರೆ ಮತ್ತೊಂದು ಆಕೃತಿ ತೆಗಿತೀನಿ, ಇಲ್ಲಿ ಬೇರೆ ಡೈಗ್ರಾಮ್ ಹಾಕ್ತೀನಿ. ಇದು ರೂಲು ಕಂಟಿನ್ಯೂ ಆಗುತ್ತೆ. ಸರಿನಾ? ಸೊ ನಾನಿಲ್ಲಿ 1 2 3 4 5 6 ಅಂತ ಬರೆದ್ರೆ ಓಕೆನಾ? ಸೊ ರೂಲ್ ಕಂಟಿನ್ಯೂ ಆಗುತ್ತೆ. ಹೇಗೆ? ಇದನ್ನ ಮಡಿಸಿದಾಗ, ಡೈಸ್ ಕ್ಯೂಬ್ ತರ ಮಡಿಸಿದಾಗ ಒಂದು ಬಿಟ್ಟು ಒಂದು ಅಲ್ಟರ್ನೇಟ್. ಓಕೆ, 2 ಮತ್ತೆ 4 ಅಪೋಸಿಟ್ ಇರುತ್ತೆ, 3 ಮತ್ತೆ 5 ಅಪೋಸಿಟ್ ಇರುತ್ತೆ, ಒಂದು ಪ್ಲೇಸ್ ಬಿಟ್ಟು ಒಂದು. ಅಂದ್ರೆ ಏನು? ಅಲ್ಟರ್ನೇಟ್. ಉಳಿದಿರೋದು ಯಾವುದು? 1. ಉಳಿದಿರೋದು ಒಂದಕ್ಕೊಂದು ಅಪೋಸಿಟ್ ಇರುತ್ತೆ. ಸರಿನಾ? ಇದೇ ತರ ಇರ್ಬೇಕಾ? ಮತ್ತೆ ಏನಾದ್ರೂ ಬೇರೆ ತರ ನಾವ್ ಇದನ್ನ ಹಾಕ್ಬೋದಾ? ಈ ತರ ನಾನು ಹಾಕಿದ್ರೆ, ಓಕೆ, ಸೊ ನಾನು ಈ ತರ ಏನಾದ್ರೂ ಹಾಕಿದ್ರೆ 1 2 3 4 5 6 ಈ ತರ ಹಾಕಿದ್ರೆ, ಈಗ ನೋಡಿ, ಒಂದು ಬಿಟ್ಟು ಒಂದು ಅಂದ್ರೆ 1 3ಗೆ ಅಪೋಸಿಟ್ ಇರುತ್ತೆ, 4 6ಗೆ ಅಪೋಸಿಟ್ ಇರುತ್ತೆ, ಉಳಿದಿರೋದು ಒಂದಕ್ಕೊಂದು ಅಪೋಸಿಟ್ ಇರುತ್ತೆ. ಯಾವ್ದು ಉಳಿತು? 2 ಉಳಿತು, 5 ಉಳಿತು, 2 5ಗೆ ಅಪೋಸಿಟ್ ಇರುತ್ತೆ. ಓಕೆನಾ? ಎಸ್, ಸೊ ದಿಸ್ ಇಸ್ ಯೋರ್ ರೂಲ್ಸ್. ಐ ಗಿವ್ ಯು ಮೊಮೆಂಟ್ ಟು ಜಸ್ಟ್ ಗೋ ಥ್ರೂ ಇಟ್. ಎಸ್, ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್. ಅರ್ಥ ಆಯ್ತು ಅನ್ಕೊಂತೀನಿ. ಸೊ ಫಾರ್ ದಿಸ್ ಚಾಪ್ಟರ್ ಯು ಕ್ಯಾನ್ ಟೇಕ್ ಯೋರ್ ಮೊಮೆಂಟ್, ಜಸ್ಟ್ ಪಾಸ್ and go through the questions one by one, go through the rules one by one. ಓಕೆ, ಪ್ರತಿ ರೂಲ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಪ್ರತಿಯೊಂದು ರೂಲ್ಗೂ ಪಾಸ್ ಆಗಿ ಅರ್ಥ ಮಾಡ್ಕೊಳ್ಳಿ, ದೆನ್ ಯು ಪ್ರೊಸೀಡ್. ಓಕೆ, ಸೊ ನಾವು ವಿಲ್ ಸ್ಟಾರ್ಟ್ ವಿತ್ ದ ಕ್ವೆಶನ್ಸ್. ಏನೇನು ರೂಲ್ ನೆನ್ಪಿಟ್ಕೊಳ್ಳಿ? ಸಾಮಾನ್ಯ ಡಯಸ್ ಯಾವಾಗ? ಅಡ್ಜಸೆಂಟ್ ಸೈಡ್ ಸಮ್ 7 ಇರಬೇಕು. ಸ್ಟ್ಯಾಂಡರ್ಡ್ ಡಯಸ್ ಯಾವಾಗ? ಅಪೋಸಿಟ್ ಫೇಸದ್ ಸಮ್ 7 ಇರಬೇಕು. ಯಾವ್ದಾದ್ರು 1 ನಂಬರ್ ಸೇಮ್ ಇದ್ರೆ ಕ್ಲಾಕ್ ವೈಸ್ ರೂಲ್ ಅಪ್ಲೈ ಮಾಡ್ತೀವಿ.
ಯಾವ್ದಾದ್ರು ಎರಡು ನಂಬರ್ ಸೇಮ್ ಇದ್ರೆ ಉಳಿದಿರೋ ನಂಬರ್ ಒಂದಕ್ಕೊಂದು ವಿರುದ್ಧ ದಿಕ್ಕಿನಲ್ಲಿ ಇರುತ್ತೆ. ಕರೆಕ್ಟಾ? ಓಕೆ, ಸೊ ವಿಲ್ ಸ್ಟಾರ್ಟ್ ವಿತ್ ಅ ಕ್ವೆಶನ್. ಫಸ್ಟ್ ಕ್ವೆಶನ್, ಇನ್ ದ ಗಿವನ್ ಡಯಸ್ ವಿಚ್ ನಂಬರ್ ವಿಲ್ ಬಿ ಅಪೋಸಿಟ್ ಟು 6? ಓಕೆ, ಸೊ ಇದರಲ್ಲಿ ಯಾವ್ದು ನಂಬರ್ 6ಗೆ ಅಪೋಸಿಟ್ ಇರುತ್ತೆ ಅಂತ ಕೇಳ್ತಾ ಇದ್ದಾರೆ. ಡಯಸ್ ನೋಡ್ಕೊಂಡ್ ಬಿಡೋಣ. ಎಷ್ಟು ನಂಬರ್ ಸೇಮ್ ಇದಾವೆ ಇಲ್ಲಿ? ಅವಾಗಲೇ ಮಾಡಿದ್ವಿ ಇದನ್ನ. ಓಕೆ, ಒಂದು ನಂಬರ್ ಸೇಮ್ ಇದೆ. ಹಾಗಾದ್ರೆ ನಾನು ಕ್ಲಾಕ್ ವೈಸ್ ಇದನ್ನ ಬರ್ಕೊಂಡ್ರೆ ಏನಾಗುತ್ತೆ? ಫಸ್ಟ್ ಡಯಸ್ ಅಲ್ಲಿ 361 ಅಂತ ಬರುತ್ತೆ, ಸೆಕೆಂಡ್ ಡಯಸ್ ಅಲ್ಲಿ 352 ಅಂತ ಬರುತ್ತೆ. ಕರೆಕ್ಟಾ? ಸೊ ಅವ್ರು ಕೇಳಿರೋದೇನು, ಯಾವ ನಂಬರ್ 6ಗೆ ಅಪೋಸಿಟ್ ಆಗುತ್ತೆ. ಸೊ 6ಗೆ ಯಾವ್ದು ಅಪೋಸಿಟ್ ಬರ್ತಾ ಇದೆ ಇಲ್ಲಿ? 5. ಸೊ ವಾಟ್ ಈಸ್ ಯೋರ್ ಆನ್ಸರ್? ಆಪ್ಷನ್ ಸಿ. ಓಕೆ, ನೆಕ್ಸ್ಟ್. ಎಸ್, 3 ಪೊಸಿಷನ್ಸ್ ಆಫ್ ದ ಸೇಮ್ ಡಯಸ್ ಆರ್ ಗಿವನ್. ಸೇಮ್ ಡಯಸ್ ಅಂದ್ರೆ ಅದನ್ನ 3 ಸಲ ರೋಲ್ ಮಾಡಿದಾಗ ಹೇಗೆ ಬಂತು ಅಂತ ಹೇಳ್ತಾ ಇದ್ರೆ, ಒಂದ್ಸಲ ರೋಲ್ ಮಾಡಿದ್ರು 3 5 6 ಬಂತು, ಮತ್ತೊಂದ್ಸಲ ಮಾಡಿದ್ರು 2 5 4, ಈ ತರ ಫೇಸಸ್ ಬರ್ತಾ ಇದೆ. ಫೈಂಡ್ ದ ಅಪೋಸಿಟ್ ನಂಬರ್ ಟು 5. ಓಕೆ, ಯಾವ ನಂಬರ್ 5ಗೆ ಅಪೋಸಿಟ್ ಬರುತ್ತೆ ಅಂತ ಕ್ವೆಶನ್. ಈಗ ನೋಡಿ ಏನ್ ಮಾಡ್ಬೋದು, ಎಲ್ಲಿದೆ 5? 5 ಇಲ್ಲಿದೆ, 5 ಇಲ್ಲಿದೆ, ಸರಿನಾ? ಸೊ ಫಸ್ಟ್ ಮತ್ತೆ ಸೆಕೆಂಡ್, ಈ ಫಸ್ಟ್ ಮತ್ತೆ ಸೆಕೆಂಡ್ ಡೈಸ್ ಅನ್ನ ಕನ್ಸಿಡರ್ ಮಾಡ್ಕೊಂಡ್ರೆ ಒಂದು ನಂಬರ್ ಸೇಮ್ ಇದೆ. ಸೊ ಕ್ಲಾಕ್ ವೈಸ್ ರೂಲ್ ಅಪ್ಲೈ ಮಾಡೋಣ. ಇದಕ್ಕೆ ಕ್ಲಾಕ್ ವೈಸ್ ರೂಲ್ ಅಪ್ಲೈ ಮಾಡಿದ್ರೆ ಇಲ್ಲಿ ಏನ್ ಬಂತು? 5 3 6. ಇದಕ್ಕೆ ಕ್ಲಾಕ್ ವೈಸ್ ರೂಲ್ ಅಪ್ಲೈ ಮಾಡಿದ್ರೆ ಏನ್ ಬಂತು? 5 4 2. ಹೌದಾ? ಈಗ 3 4ಗೆ ಅಪೋಸಿಟ್ ಆಯ್ತು, 6 2ಗೆ ಅಪೋಸಿಟ್ ಆಯ್ತು. ಹಾಗಾದ್ರೆ 5 ಅಂತೂ ಇಲ್ಲಿದೆ. ಹಾಗಾದ್ರೆ ಉಳಿದಿರೋ ನಂಬರ್ ಯಾವುದು? 1 ಉಳಿತು. ಹೌದಾ? ಸೊ 5 ಎಲ್ಲಿಗೆ ಅಪೋಸಿಟ್ ಇರುತ್ತೆ? 1ಗೆ ಅಪೋಸಿಟ್ ಇರುತ್ತೆ. ಇದಕ್ಕೆ ಆನ್ಸರ್ ಏನಾಗುತ್ತೆ? ಆಪ್ಷನ್ ಎ. ಕರೆಕ್ಟ್? ಎಸ್. ಈಗ ನಮ್ಗೆ ಇದರಿಂದಾನೇ ಆನ್ಸರ್ ಸಿಕ್ತು. ಸಮ್ ಟೈಮ್ಸ್ ಏನಾಗುತ್ತೆ, ನೆಕ್ಸ್ಟ್ ಕ್ವೆಶನ್ ಅಲ್ಲಿ ಗೊತ್ತಾಗುತ್ತೆ ನಿಮ್ಗೆ, ಎರಡೇ ಡೈಸ್ ಕನ್ಸಿಡರ್ ಮಾಡಿದಾಗ ನಿಮ್ಗೆ ಆನ್ಸರ್ ಬರ್ಬೋದು, ಬರ್ದೇನು ಇರ್ಬೋದು. ದಟ್ಸ್ ವೈ 3 ಆರ್ ಗಿವನ್. ಹಿಯರ್ ಆಲ್ಸೋ ವಿ ವಿಲ್ ಚೆಕ್ ನಮ್ಮ ಆನ್ಸರ್ ಕರೆಕ್ಟ್ ಇದೆಯಾ ಇಲ್ವಾ ಅಂತ. ಯಾಕೆ ಫಸ್ಟ್ 2ನೇ ತಗೋಬೇಕು? ಸೆಕೆಂಡ್ ಥರ್ಡ್ ತಗೋಬಹುದು, ಫಸ್ಟ್ ಥರ್ಡ್ ತಗೋಬಹುದು. ಹೌದಾ? ಸೊ ಫಸ್ಟ್ ಥರ್ಡ್ ತಗೊಂಡ್ರೆ ಇಲ್ಲಿ 3 3 ಸೇಮ್ ಇದೆ. ಕ್ಲಾಕ್ ವೈಸ್ ರೂಲ್ ಅಪ್ಲೈ ಮಾಡಿ, ನಿಮ್ಗೆ ಸೇಮ್ ಆನ್ಸರೇ ಬರುತ್ತೆ. ಓಕೆ, ನಾನೀಗ ಸೆಕೆಂಡ್ ಮತ್ತೆ ಥರ್ಡ್ ತಗೊಂಡ್ರೆ ಯಾವ ನಂಬರ್ ಸೇಮ್ ಇದೆ? 2 2 ಸೇಮ್ ಇದೆ. ಹೌದಾ? ಸೊ ನಾನು ಕ್ಲಾಕ್ ವೈಸ್ ಬರ್ಕೊಂಡ್ರೆ ಏನಾಗುತ್ತೆ? 2 5 4. ಇಲ್ಲಿ ಕ್ಲಾಕ್ ವೈಸ್ ಬರ್ಕೊಂಡ್ರೆ ಏನ್ ಸಿಗುತ್ತೆ? 2 1 3. ಇಲ್ಲೂ ನೋಡಿ 1 and 5 ಅಪೋಸಿಟ್ ಬಂತು. ಸೊ ನಮ್ಮ ಆನ್ಸರ್ ಕರೆಕ್ಟ್ ಇತ್ತು. ಹೌದಾ? ಸೊ ಈ ತರ ಯಾವ್ದಾದ್ರು ನೀವು ಮಾಡ್ಬೋದು ಚಾಯ್ಸ್. ಅಥವಾ ಸಮ್ಟೈಮ್ಸ್ ಏನಾಗುತ್ತೆ, 2ರಿಂದ ಆನ್ಸರ್ ಸಿಗಲ್ಲ, 3ನೇದ್ರಿಂದ ಆನ್ಸರ್ ಸಿಗುತ್ತೆ. ನೋಡೋಣ ನೆಕ್ಸ್ಟ್ ಕ್ವೆಶನ್. ಓಕೆ, ನೋಡಿ ಏನ್ ಹೇಳ್ತಾರೆ, ಇನ್ ದ ಗಿವನ್ ಡಯಸ್ ವಿಚ್ ಲೆಟರ್ ವಿಲ್ ಬಿ ಅಪೋಸಿಟ್ ಟು ದ ಲೆಟರ್ ಬಿ? ಓಕೆ, ಸೊ ನೋಡೋಣ ಯಾವ ತರ ಇದೆ ಡಯಸ್. ನೋಡಿ ಯಾವ್ದಾದ್ರು ನಿಮ್ಗೆ ಒಂದು ಕಾಮನ್ ಸಿಗ್ತಾ ಇದೆಯಾ? ಎಷ್ಟು ಕಾಮನ್ ಸಿಗ್ತಾ ಇದಾವೆ? ಒಂದು ನಂಬರ್ ಕಾಮನ್ ಸಿಗ್ತಾ ಇದೆ. ಏನ್ ಹೇಳುತ್ತೆ, 1 ನಂಬರ್ ಕಾಮನ್ ಸಿಕ್ಕಾಗ ಕ್ಲಾಕ್ ವೈಸ್ ರೂಲ್ ಅಪ್ಲೈ ಮಾಡಿ, ಗಡಿಯಾರದ ದಿಕ್ಕಿನಲ್ಲಿ. ಹೌದಾ? ಸೊ ಈ ತರ ನಾನು ಬರೆದ್ರೆ ಏನ್ ಸಿಕ್ತು? CFB ಅಂತ ಫಸ್ಟ್ ಡಯಸ್ ಅಲ್ಲಿ. ಸೆಕೆಂಡ್ ಡಯಸ್ ಅಲ್ಲಿ ಏನ್ ಸಿಕ್ತು? CEA ಅಂತ ಸಿಕ್ತು. ಹೌದಾ? ಸೊ ಗೆ ಸಿ ಆಯ್ತು, Fಗೆ ಇ ಅಪೋಸಿಟ್ ಇದೆ, ಎಗೆ ಬಿ ಅಪೋಸಿಟ್ ಇದೆ. ಕೇಳಿರೋ ಕ್ವಶನ್ ಏನು? ವಾಟ್ ಈಸ್ ದ ಲೆಟರ್ ಅಪೋಸಿಟ್ ಟು ಬಿ? ಬಿ ಯಾವ್ದು ಅಪೋಸಿಟ್ ಇದೆ? ಎ ಅಪೋಸಿಟ್ ಇದೆ. ಸೊ ಯಾವ ಆಪ್ಷನ್ ಆಯ್ತು ಇದಕ್ಕೆ? ಆಪ್ಷನ್ ಡಿ. ಓಕೆ, ಆಪ್ಷನ್ ಡಿ, ಲೆಟರ್ ಎ. ನೆಕ್ಸ್ಟ್. ಎಸ್, ಈಗ ನೋಡಿ ಇಲ್ಲೂ ಕೂಡ 3 ಇದೆ. ಯಾಕೆ 3 ಕೊಡ್ತಾರೆ ನಿಮ್ಗೆ ಇಲ್ಲಿ ಅರ್ಥ ಆಗ್ಬೋದು. 3 ಪೊಸಿಷನ್ಸ್ ಆಫ್ ದ ಸೇಮ್ ಡಯಸ್ ಆರ್ ಗಿವನ್. ಅಂದ್ರೆ ಒಂದೇ ಡಯಸ್ ಅನ್ನ 3 ಸಲ ರೋಲ್ ಮಾಡಿದಾಗ ಡಿಫ್ರೆಂಟ್ ಬಂತು, 3 ಬರ್ಕೊಂಡಿದ್ದಾರೆ. ಅಬ್ಸರ್ವ್ ದೇರ್ ಕೇರ್ಫುಲಿ, ವಿಚ್ ಕಲರ್ ವಿಲ್ ಬಿ ಅಪೋಸಿಟ್ ಟು ಬ್ಲ್ಯಾಕ್? ಓಕೆ, ಬ್ಲ್ಯಾಕ್ ಗೆ ಅಪೋಸಿಟ್ ಕೇಳ್ತಾ ಇದ್ದಾರೆ. ಸೊ ಫಸ್ಟ್ ಕನ್ಸಿಡರ್ ಮಾಡೋಣ. ಫಸ್ಟ್ 2, ಇಲ್ಲೊಂದು ಬ್ಲ್ಯಾಕ್ ಇದೆ, ಸೇಮ್ ಇದೆ. ಮತ್ತೆ ಯಾವ್ದಾದ್ರು ಎರಡದಕ್ಕೂ ಸೇಮ್ ಇದೆಯಾ? ಇಲ್ಲ, ಒಂದೇ ಕಲರ್ ಸೇಮ್ ಇದೆ. ಒಂದೇ ಕಲರ್ ಸೇಮ್ ಇದ್ದಾಗ ಏನ್ ಮಾಡ್ತೀವಿ? ಕ್ಲಾಕ್ ವೈಸ್. ಓಕೆ, ಸೊ ಬರ್ಕೊಳ್ಳಿ ಇಲ್ಲಿ ಬ್ಲ್ಯಾಕ್, ಪಿಂಕ್, ಯೆಲ್ಲೋ. ಇದು ಯಾವ್ದಕ್ಕೆ? ಫಸ್ಟ್ ಡಯಸ್. ಸೆಕೆಂಡ್ ಡಯಸ್ ಅನ್ನ ಬರ್ಕೊಂಡಾಗ ಬ್ಲ್ಯಾಕ್, ಬ್ಲೂ, ಆರೆಂಜ್. ಕರೆಕ್ಟಾ? ಓಕೆ, ಸೊ ಇಲ್ಲಿ ಬ್ಲ್ಯಾಕ್ ಆಯ್ತು, ಪಿಂಕ್ ಗೆ ಬ್ಲೂ ಅಪೋಸಿಟ್ ಇದೆ, ಯೆಲ್ಲೋಗೆ ಆರೆಂಜ್ ಅಪೋಸಿಟ್ ಇದೆ. ಹೌದಾ? ನಮ್ಗೇನ್ ಬೇಕಿತ್ತು? ನಮ್ಗೆ ಬೇಕಾಗಿರೋದು ಬ್ಲ್ಯಾಕ್ ಅಂತ ಬೇಕಿತ್ತು. ಈಗ ನಂಬರ್ಸ್ ಇದ್ದಾಗ ಬಿಟ್ಟು ಹೋಗಿರೋ ನಂಬರ್ಸ್ ಅಪೋಸಿಟ್ ಇರುತ್ತೆ.
ಆದ್ರೆ ನಮ್ಗೆ ಇಲ್ಲಿ ಗೊತ್ತಿಲ್ಲ ಅಲ್ವಾ ಯಾವ ನಂಬರ್ ಬಿಟ್ಟು ಹೋಗಿದೆ ಅಂತ. ಅದನ್ನ ನೀವು ಥರ್ಡ್ ಡಯಸ್ ಯೂಸ್ ಮಾಡ್ಕೊಳ್ಳಿ. ನೋಡಿ, ಥರ್ಡ್ ಡಯಸ್ ಅಲ್ಲಿ ಕಾಮನ್ ಕಲರ್ ಯೆಲ್ಲೋ ಇದೆ, ಇದ್ರಲ್ಲೂ ಯೆಲ್ಲೋ ಇದೆ, ಇದ್ರಲ್ಲೂ ಯೆಲ್ಲೋ ಇದೆ, ಇಲ್ಲೂ ಪಿಂಕ್ ಇದೆ, ಇಲ್ಲೂ ಪಿಂಕ್ ಇದೆ. ಯಾವ್ದು ಒಂದು ಎಕ್ಸ್ಟ್ರಾ ಕಲರ್ ಇದೆ, ಇಲ್ಲಿ ಗ್ರೀನ್ ಇದೆ. ಹಾಗಾದ್ರೆ ಫಸ್ಟ್ ಟೂ ಡಯಸ್ ಅಲ್ಲಿ ಬಿಟ್ಟು ಹೋಗಿರೋ ಕಲರ್ ಯಾವುದು, ಆ ಕಡೆ ಯಾವ್ದೋ ಬಂದಿತ್ತು, ನಮಗ್ ಕಾಣ್ತಾ ಇರ್ಲಿಲ್ಲ. ಬಿಟ್ಟು ಹೋಗಿರೋ ಕಲರ್ ಯಾವುದು, ಗ್ರೀನ್. ಸೊ ಬಿಟ್ಟು ಹೋಗಿರೋ ಕಲರ್ ಯಾವ್ದಕ್ಕೆ ಅಪೋಸಿಟ್ ಇರುತ್ತೆ, ಬ್ಲ್ಯಾಕ್ ಅಪೋಸಿಟ್ ಇರುತ್ತೆ. ಸೊ ಫಾರ್ ದಿಸ್ ವಾಟ್ ಇಸ್ ದ ಆನ್ಸರ್, ಗ್ರೀನ್ ಇಸ್ ಯೋರ್ ಆನ್ಸರ್. ಓಕೆ, ಸೊ ಈ ತರ ಯೂಸ್ ಮಾಡ್ಕೊಂಡ್ವಿ. ಅಥವಾ ನಾನು ಇದನ್ನ ಮತ್ತೆ ಇದನ್ನ ಯೂಸ್ ಮಾಡ್ಕೊಂಡ್ರೆ, ಓಕೆ, ಇದ್ರಲ್ಲಿ ಯಾವ್ದಾದ್ರು ಎರಡು ಸೇಮ್ ಇದಾವ. ಈಗ ನೋಡಿ, ಯೆಲ್ಲೋ ಮತ್ತೆ ಯೆಲ್ಲೋ ಸೇಮ್ ಇದೆ, ಪಿಂಕ್ ಮತ್ತೆ ಪಿಂಕ್ ಸೇಮ್ ಇದೆ, ಹೌದಾ? ಇಲ್ಲಿ ಟೂ ರೂಲು ಅಪ್ಲೈ ಆಗುತ್ತೆ. ಏನ್ ಹೇಳುತ್ತೆ, ಯಾವ್ದಾದ್ರೂ ಎರಡು ಫೇಸ್ ಸೇಮ್ ಇದ್ರೆ ಉಳಿದಿರೋ ಫೇಸ್ ಒಂದಕ್ಕೊಂದು ಅಪೋಸಿಟ್ ಇರುತ್ತೆ, ಹೌದಾ? ಸೊ ಯೆಲ್ಲೋ ಇಲ್ಲೋ ಇದೆ, ಪಿಂಕ್ ಪಿಂಕ್ ಇದೆ, ಉಳಿದಿರೋದು ಯಾವ್ದು, ಬ್ಲ್ಯಾಕ್ ಮತ್ತೆ ಗ್ರೀನ್. ಸೊ ಬ್ಲ್ಯಾಕ್ ಗೆ ಯಾವ್ದು ಅಪೋಸಿಟ್ ಇರುತ್ತೆ, ಗ್ರೀನ್ ಅಪೋಸಿಟ್ ಇರುತ್ತೆ. ಯೋರ್ ಆನ್ಸರ್ ಇಸ್ ಗ್ರೀನ್. ಈ ತರಾನು ನಮ್ಗೆ 3 ಡಯಸ್ ಹೆಲ್ಪ್ ಆಗುತ್ತೆ, ಸರಿನಾ? ಸೊ ಯು ಕ್ಯಾನ್ ಮೇಕ್ ವಾಟ್ ಎವರ್ ದ ಚಾಯ್ಸ್ ಯು ವಾಂಟ್, ಬಟ್ ದ ಆನ್ಸರ್ ವಿಲ್ ಬಿ ಒನ್ ಓನ್ಲಿ. ಎಸ್, ಎನಿ ಡೌಟ್ಸ್ ಟು ಎನಿವನ್? Yes, next question. The three positions of the same dice are given. Observe the diagram and find how many dots are there on the dice face opposite to 6 dots. Okay. ಏನ್ ಕೇಳ್ತಾ ಇದ್ದಾರೆ, 6 ಡಾಟ್ ಗೆ ಅಪೋಸಿಟ್ ಇರೋ ಫೇಸ್ ಯಾವ್ದು ಅಂತ. ಓಕೆನಾ? ಸೊ ಯಾವ್ದು ಯೂಸ್ ಮಾಡ್ಕೊಳ್ಳೋದು, ಸ್ಟಾರ್ಟ್ ಮಾಡೋಣ ನಾವು. ಈಗ ನೋಡಿ, ನಾನು ಫಸ್ಟ್ ಮತ್ತೆ ಸೆಕೆಂಡ್ ಯೂಸ್ ಮಾಡ್ಕೊಂಡ್ರೆ, ಫಸ್ಟ್ ಸೆಕೆಂಡ್ ಅಲ್ಲಿ 5 ಮತ್ತೆ 5 ಕಾಮನ್ ಇದೆ, ಹೌದಾ? ಸೊ ನಾನು ಈ ತರ ಕ್ಲಾಕ್ ವೈಸ್ ಬರ್ಕೊಂಡ್ರೆ, ಇಲ್ಲಿ 5 ಡಾಟ್ಸ್, 4 ಡಾಟ್ಸ್, 2 ಡಾಟ್ಸ್. ಇಲ್ಲಿ ಈ ತರ ಬರ್ಕೊಂಡ್ರೆ 5 ಡಾಟ್ಸ್, 1 ಡಾಟ್, 3 ಡಾಟ್. ಓಕೆ, ಸೊ ಇಷ್ಟೇನ್ ಅರ್ಥ ಆಯ್ತು. 1 4 ಅಪೋಸಿಟ್ ಇದೆ, 2 3 ಅಪೋಸಿಟ್ ಇದೆ. ಹಾಗಾದ್ರೆ ಉಳಿದಿರೋ ನಂಬರ್ ಯಾವುದು ಇದ್ರಲ್ಲಿ, 6. ಓಕೆ, ಸೊ 6 ಗೆ ಏನ್ ಅಪೋಸಿಟ್ ಇರುತ್ತೆ, 5 ಅಪೋಸಿಟ್ ಇರುತ್ತೆ, ಕರೆಕ್ಟಾ? ಸೊ ಕೇಳಿರೋ ಕ್ವಶನ್ ಅನ್ನು 6 ಡಾಟ್ಸ್ ಗೆ ಯಾವ್ದು ಅಪೋಸಿಟ್ ಇರುತ್ತೆ, ಯಾವ್ದು ಅಪೋಸಿಟ್ ಇರುತ್ತೆ, 5 ಡಾಟ್ಸ್ ಇರೋದು ಅಪೋಸಿಟ್ ಇರುತ್ತೆ, ಕರೆಕ್ಟಾ? ಸೊ ಇದಕ್ಕೆ ಯಾವ ಆಪ್ಷನ್ ಆಗುತ್ತೆ, ಆಪ್ಷನ್ ಡಿ. ಇಲ್ಲೇ ಬಂತು ನಮ್ಮ ಆನ್ಸರು. ಅಥವಾ ನೀವು ಬೇರೆನು ಯೂಸ್ ಮಾಡ್ಕೋಬಹುದು. ಹೇಗೆ, ಈಗ ನಾನು ಇದನ್ನ ಕನ್ಸಿಡರ್ ಮಾಡಿದ್ರೆ ಯಾವ್ದು ಕಾಮನ್ ಇದೆ, ಇಲ್ಲಿ 4 ಇದೆ, ಇಲ್ಲೂ ಕೂಡ 4 ಇದೆ, ಹೌದಾ? ಸೊ ಕ್ಲಾಕ್ ವೈಸ್ ಬರ್ಕೊಂಡ್ರೆ 4 ಡಾಟ್ಸ್, 2 ಡಾಟ್ಸ್, 5 ಡಾಟ್ಸ್. ಇಲ್ಲಿ ಬರ್ಕೊಂಡ್ರೆ 4 ಡಾಟ್ಸ್, 6 ಡಾಟ್ಸ್, 1 ಡಾಟ್. 1 ಸೆಕೆಂಡ್ 4 2 ಸಾರಿ 5 4 6 1. ಇಲ್ಲಿ 2 ಡಾಟ್ ಸೇಮ್ ಇದೆಯಲ್ಲ, ಹಾ ಕರೆಕ್ಟ್, 5 ವಿಲ್ ಬಿ ಕರೆಕ್ಟ್. ಎಸ್, ಯು ಕ್ಯಾನ್ ಕನ್ಸಿಡರ್ ದಿಸ್ ಅಂಡ್ ದಿಸ್. ಇಲ್ಲಿ ಯಾವ್ದು ಸೇಮ್ ಇದೆ, 1 and 1. ಕ್ಲಾಕ್ ವೈಸ್ ಬರ್ಕೊಂಡು, ಓಕೆ, ಯು ಕ್ಯಾನ್ ಡೂ ದಟ್. ಎಸ್, ಎನಿ ಡೌಟ್ಸ್ ಟು ಎನಿವನ್? ಎಸ್, ನೆಕ್ಸ್ಟ್ ಕ್ವೆಶನ್. 4 positions of the same dice are given. ಅಂದ್ರೆ ಒಂದು ಡಯಸ್ ನ ಪದೇ ಪದೇ 4 ಸಲ ರೋಲ್ ಮಾಡಿದಾಗ ಹೇಗೆ ಫೇಸಸ್, 3 ಫೇಸಸ್ ಬರ್ದಿದ್ದಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅಪೋಸಿಟ್ ಟು ನಂಬರ್ 5? 5 ಗೆ ಯಾವ್ದು ಅಪೋಸಿಟ್ ಇರುತ್ತೆ ಅಂತ ಕೇಳ್ತಾ ಇದ್ದಾರೆ, ಓಕೆನಾ? ಸೊ ನಮ್ಗೆ 4 ಕೊಟ್ಟಿದ್ದಾರೆ, 4 ಹೇಗೆ ಯೂಸ್ ಆಗುತ್ತೆ ನೋಡೋಣ, 1 by 1. ಓಕೆ, ದಿಸ್ ಇಸ್ ಆಕ್ಚುಲಿ ವೆರಿ ಈಸಿ. ನಿಮ್ಗೆ 4 ಯೂಸ್ ಮಾಡೋ ಅವಶ್ಯಕತೆನೇ ಇಲ್ಲ, ನೋಡ್ಬಿಡಿ. ಫಸ್ಟ್ ಅಂಡ್ ಸೆಕೆಂಡ್ ಅಬ್ಸರ್ವ್ ಮಾಡಿ. ಫಸ್ಟ್ ಅಂಡ್ ಸೆಕೆಂಡ್ ಅಲ್ಲಿ 1 1 ಇದೆ, 3 3 ಇದೆ, ಹೌದಾ? 3 3 ಇದೆ. ವೆನ್ 2 ನಂಬರ್ಸ್ ಆರ್ ಸೇಮ್, ಉಳಿದಿರೋ ನಂಬರ್ ಒಂದಕ್ಕೊಂದು ಅಪೋಸಿಟ್ ಇರುತ್ತೆ, ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ನೋಡಿ, ಮೇಲೆ 5 ಉಳ್ಕೊಂಡಿದೆ, 5 ಗೆ ಅಪೋಸಿಟ್ ಏನಿರುತ್ತೆ, 2 ಇರುತ್ತೆ. ಸೊ ವಾಟ್ ಇಸ್ ಯೋರ್ ಆನ್ಸರ್? ಆಪ್ಷನ್ ಎ ಇಸ್ ಯೋರ್ ಆನ್ಸರ್. ಓಕೆ, ಸೊ ಇಲ್ಲಿ ಯೂಸ್ ಆಯ್ತು. ಬೇಕಂದ್ರೆ ಬೇರೆ ಏನಾದ್ರೂ ಯೂಸ್ ಮಾಡ್ಕೋಬಹುದು. ಸೇ ಫಾರ್ ಎಕ್ಸಾಂಪಲ್, ಇಲ್ಲಿ 2 ಮತ್ತೆ 2 ಸೇಮ್ ಇದೆ, 3 ಮತ್ತೆ 3 ಸೇಮ್ ಇದೆ. ಹಾಗಾದ್ರೆ 1 ಗೆ ಏನ್ ಅಪೋಸಿಟ್ ಇರುತ್ತೆ, 4. ಬೈ ಚಾನ್ಸ್ ಏನಾದ್ರೂ ಬೇರೆ ಕ್ವಶನ್ ಕೇಳಿದ್ರೆ 4 ಏನ್ ಅಪೋಸಿಟ್ ಆಗುತ್ತೆ,
4ಗೆ 1 ಅಪೋಸಿಟ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಲೈಕ್ ದಿಸ್ ಯು ಕ್ಯಾನ್ ಯೂಸ್ ದಿಸ್ ಅಂಡ್ ದಿಸ್. ಇಲ್ಲಿ 5 ಸೇಮ್ ಇದೆ, 3 ಸೇಮ್ ಇದೆ, ಸೊ 1ಗೆ 4 ಅಪೋಸಿಟ್ ಆಯ್ತು. ಓಕೆ, ಸೊ ಯಾವ್ದಾದ್ರು ಒಂದೇ ಸೇಮ್ ಇರೋದು ತಗೊಂಡ್ರೆ ಯಾವ್ದು ತಗೊಳ್ಳೋಣ? ಇದನ್ನ ತಗೊಂಡ್ರೆ ಇಲ್ಲಿ 3 ಸೇಮ್ ಇದೆ, 3 ಸೇಮ್ ಇದೆ, ಸೊ ಇಲ್ಲಿ ಕ್ಲಾಕ್ ವೈಸ್ ರೂಲ್ ಅಪ್ಲೈ ಮಾಡಿ, ಇಲ್ಲಿ ಕ್ಲಾಕ್ ವೈಸ್ ರೂಲ್ ಅಪ್ಲೈ ಮಾಡಿದಾಗ 2ಗೆ 4, ಓಕೆ, ಈ ತರ ಮಾಡ್ಕೋಬಹುದು. ಎಸ್, ಇಲ್ಲೂ ಕೂಡ 5ಗೆ 2ನೇ ಅಪೋಸಿಟ್ ಬರುತ್ತೆ, 1ಗೆ 4 ಅಪೋಸಿಟ್ ಬರುತ್ತೆ. ಎಸ್, ಯು ಕ್ಯಾನ್ ಯೂಸ್ ದ ಡೈಸ್ ಹೌ ಎವರ್ ಯು ವಾಂಟ್, ಬಟ್ ಬೇಸಿಕಲಿ ಆನ್ಸರ್ ಎಷ್ಟಾಯ್ತು? 2 ಇಸ್ ಅಪೋಸಿಟ್ ಟು 5. ನೆಕ್ಸ್ಟ್, ವಾಟ್ ವಿಲ್ ಬಿ ದ ನಂಬರ್ ಅಪೋಸಿಟ್ ಟು 6? ಈಗ ನೋಡಿ ಇದು ಯಾವ ತರ ಇದೆ, ಒಂದು ಡಯಸ್ ನ ಓಪನ್ ಮಾಡಿದವ್ರ ತರ ಇದೆ, ಹೌದಾ? ಓಪನ್ ಮಾಡಿರೋದನ್ನ ಕ್ಲೋಸ್ ಮಾಡಿದಾಗ ಯಾವ ತರ ಕಾಣಿಸ್ಬೇಕು? ಈ ತರ ಓಪನ್ ಡಯಸ್ ಇದ್ದಾಗ ಏನ್ ಅಪ್ಲೈ ಮಾಡ್ತೀರಾ? ಅಲ್ಟರ್ನೇಟ್ ರೂಲ್ ಅಪ್ಲೈ ಮಾಡ್ಕೊಳ್ಳಿ, ಸರಿನಾ? ಹಾಗಾದ್ರೆ ಒಂದ್ ಬಿಟ್ ಒಂದು, 3ಗೆ ಏನ್ ಅಪೋಸಿಟ್ ಇರುತ್ತೆ? 2 ಅಪೋಸಿಟ್ ಇರುತ್ತೆ, 2ಗೆ 3 ಇರುತ್ತೆ. ಒಂದ್ ಬಿಟ್ ಒಂದು, 4ಗೆ 6 ಅಪೋಸಿಟ್ ಇರುತ್ತೆ, 6ಗೆ 4 ಅಪೋಸಿಟ್ ಇರುತ್ತೆ. ಉಳಿದಿರೋ ನಂಬರ್ ಯಾವುದು? 1 and 5. ಸೊ 1 ವಿಲ್ ಬಿ ಅಪೋಸಿಟ್ ಟು 5. ಒಂದ್ಸಲ ಇಷ್ಟು ಸಿಕ್ಬಿಟ್ರೆ ಸಾಕು, ನಂಬರ್ ಏನಾದ್ರು ಕೇಳಿ. ಅವ್ರು ಕೇಳಿರೋದೇನು? ವಿಚ್ ನಂಬರ್ ಇಸ್ ಅಪೋಸಿಟ್ ಟು 6? 6ಗೆ ಯಾವ್ದು ಅಪೋಸಿಟ್ ಇದೆ? 4 ಇದೆ. ವಾಟ್ ಈಸ್ ದ ಆನ್ಸರ್? ಆಪ್ಷನ್ ಎ ಇಸ್ ಯೋರ್ ಆನ್ಸರ್. ಕರೆಕ್ಟ್. ನೆಕ್ಸ್ಟ್, any doubts to anyone? Yes. Any doubts to anyone? ಐ ಹೋಪ್ ಅರ್ಥ ಆಗ್ತಾ ಇದೆ ಅಂತ ಅನ್ಕೊಂತೀನಿ. ಜಾಸ್ತಿ ಟಫ್ ಇಲ್ಲ, ಒಂದ್ಸಲ ರೂಲ್ ಅರ್ಥ ಆದ್ರೆ. ಓಪನ್ ಡೈಸ್ ಇದ್ದಾಗ ಒಂದ್ ನಂಬರ್ ಸೇಮ್ ಇದ್ದಾಗ, 2 ನಂಬರ್ ಸೇಮ್ ಇದ್ದಾಗ. ಓಕೆ, ಸರಿ, ವಿಲ್ ಗೋ ಟು ನೆಕ್ಸ್ಟ್ ಕ್ವೆಶನ್. ಏನ್ ಹೇಳ್ತಾ ಇದ್ದಾರೆ ನೋಡ್ಬೋದು, ಡಯಾಗ್ರಾಮ್ ನೋಡಿದ್ರೆ ಏನ್ ಅರ್ಥ ಆಗ್ತಾ ಇದೆ? ಓಪನ್ ಪೇಪರ್ ತರ ಅರ್ಥ ಆಗ್ತಾ ಇದೆ. ಕ್ಯೂಬ್ ನ ಡೈಸ್ ನ ಓಪನ್ ಮಾಡಿ ಇಟ್ಟಿದ್ದಾರೆ. ಇನ್ ದ ಫಾಲೋಯಿಂಗ್ ಡೈಸ್ ಫಾರ್ಮ್, ಹೌ ಮೆನಿ ಡಾಟ್ಸ್ ಆರ್ ದೇರ್ ಇನ್ ದ ಡೈಸ್ ಫೇಸಸ್ ಅಪೋಸಿಟ್ ಟು 4 ಡಾಟ್ಸ್? ಸರಿನಾ? ಸೊ ನಮ್ಗೆ 4 ಡಾಟ್ಸ್ ಅಪೋಸಿಟ್ ಎಷ್ಟು ಬರುತ್ತೆ ಅಂತ ಬೇಕು, ಸರಿನಾ? ಈಗ ನೋಡಿ, ಎಕ್ಸಾಮ್ ಅಲ್ಲಿ ನೀವು ಟೈಮ್ ಸೇವ್ ಮಾಡ್ಕೊಳ್ಳಿ. ಹೇಗೆ? ಏನ್ ಕೇಳಿದಾರೆ ಅಷ್ಟೇ ಮಾಡ್ಕೊಳ್ಳಿ ಸಾಕು. ಓಕೆ, ನಾನಿಲ್ಲಿ ಯಾವ್ದಕ್ಕೂ ಎಲ್ಲ ಬರ್ದು ತೋರಿಸ್ತೀನಿ. ಈಗ ನಿಮ್ಗೆ ಫಸ್ಟ್ ಸ್ಟಾರ್ಟ್ ಮಾಡ್ಕೊಂಡ್ರೆ ಇದಕ್ಕೆ ಒಂದು ಬಿಟ್ಟು ಒಂದು ಅಲ್ಟರ್ನೇಟ್ ಯಾವ್ದಾಯ್ತು? ಈ ಫೇಸ್ ಆಯ್ತು. ಸೊ 4 ಡಾಟ್ಸ್ಗೆ ಯಾವ್ದು ಅಪೋಸಿಟ್ ಆಯ್ತು? 3 ಆಯ್ತು. ಅವ್ರು ಕೇಳಿರೋದು 4ಗೆ 3 ಅಪೋಸಿಟ್ ಆಯ್ತು. ಆಪ್ಷನ್ ಮಾರ್ಕ್ ಮಾಡಿ ನೆಕ್ಸ್ಟ್ ಕ್ವಶನ್ ಹೋಗ್ಬಿಡಿ. ಓಕೆನಾ? ಸೊ ನಿಮ್ದು ಆನ್ಸರ್ ಏನಾಗುತ್ತೆ ಇಲ್ಲಿ? ಆಪ್ಷನ್ ಬಿ ಆಗುತ್ತೆ. ಬಟ್ ಸ್ಟಿಲ್ ಐ ವಿಲ್ ಕಂಟಿನ್ಯೂ. ಬೇರೆ ಏನಾದ್ರು ಕೇಳಿದ್ರೆ, ಈಗ ಒಂದು ಬಿಟ್ಟು ಒಂದು ಇಲ್ಲಿ, ಹೌದಾ? ಒಂದು ಬಿಟ್ಟು ಒಂದು ಇಲ್ಲಿ, ಹಾಗಾದ್ರೆ 2ಗೆ ಅಪೋಸಿಟ್ ಏನಾಯ್ತು? 6 ಆಯ್ತು. ಓಕೆ, ದೆನ್ ಉಳಿದಿರೋದು ಒಂದಕ್ಕೊಂದು ಅಪೋಸಿಟ್ ಇರುತ್ತೆ. ಯಾವ್ದು ಉಳಿತು? 1 ಉಳಿತು, 5 ಉಳಿತು. ಸೊ 1 ವಿಲ್ ಬಿ ಅಪೋಸಿಟ್ ಟು 5. ಎಸ್, ಅಂಡ್ ಫಾರ್ ದಿಸ್ ಕ್ವೆಶನ್ ದ ಆನ್ಸರ್ ಇಸ್ ಬಿ. ಎಸ್, ವಾಟ್ ಇಸ್ ದ ಡೌಟ್? ಏನ್ ನಿಮ್ಗೆ ಡೌಟ್ ಇರುತ್ತೆ, ಡೈರೆಕ್ಟ್ ಕ್ವೆಶನ್ ಅನ್ನ ಟೈಪ್ ಮಾಡಿ ಹಾಕ್ಬಿಡಿ. ಡೋಂಟ್ ವೇಸ್ಟ್ ಟೈಮ್ ಇನ್ ಸೇಯಿಂಗ್ ದಟ್ ಐ ಹ್ಯಾವ್ ಅ ಡೌಟ್. ಓಕೆ, ಏನ್ ಕ್ವೆಶನ್ ಇದೆ ಡೈರೆಕ್ಟ್ ಕ್ವೆಶನ್ ಅನ್ನೇ ಡ್ರಾಪ್ ಮಾಡಿ. Okay, yes, till then. Yes, next. In the given dice form, what will be the letter opposite to M? ಸರಿನಾ? ಓಕೆ, ಸೊ ಎಮ್ಗೆ ಯಾವ್ದು ಅಪೋಸಿಟ್ ಆಗುತ್ತೆ? ಈಗ ನೋಡಿ, ಹೇಗೆ ಅಲ್ಟರ್ನೇಟ್ ನೋಡ್ಕೋಬೇಕು. ಎಂ ಎಲ್ಲಿದೆ? ಒಂದು ಬಿಟ್ ಒಂದು, ಹೌದಾ? ಸೊ ಎಕ್ಸಾಮ್ ಅಲ್ಲಿ ಏನ್ ಮಾಡ್ತೀರಾ? ಏನ್ ಕೇಳಿದಾರೆ ಅಷ್ಟೇ ಕಾನ್ಸಂಟ್ರೇಟ್ ಮಾಡ್ಕೊಂಡು ಪ್ರೊಸೀಡ್ ಆಗಿ. ಬಟ್ ಹಿಯರ್ ಐ ವಿಲ್ ಟೆಲ್ ಆಲ್. ಓಕೆ, ಈಗ ಕ್ಯೂಬ್ಗೆ
ಒಂದು ಬಿಟ್ಟು ಒಂದು ಅಂದ್ರೆ ಯಾವುದು ಆರ್ ಅಪೋಸಿಟ್ ಇರುತ್ತೆ. ಸೊ ಕ್ಯೂಗೆ ಆರ್ ಅಪೋಸಿಟ್ ಇರುತ್ತೆ ಮ್ಯೂಚುವಲಿ. ಒಂದು ಬಿಟ್ಟು ಒಂದು ಎಂಗೆ ಪಿ ಅಪೋಸಿಟ್ ಇರುತ್ತೆ. ಹೌದಾ, ಎಂಗೆ ಪಿ ಅಪೋಸಿಟ್ ಇದೆ. ಉಳಿದಿರೋದು ಯಾವುದು ಓ ಮತ್ತೆ ಎನ್. ಹೌದಾ, ಓಗೆ ಎನ್ ಅಪೋಸಿಟ್ ಇರುತ್ತೆ. ಕರೆಕ್ಟ್. ಕೇಳಿರೋ ಕ್ವೆಶನ್ ಏನು, ಎಂಗೆ ಏನ್ ಅಪೋಸಿಟ್ ಇರುತ್ತೆ. ಟೆಲ್ ಯೋರ್ ಡೌಟ್. ವಾಟ್ ಈಸ್ ಯೋರ್ ಡೌಟ್, ಯು ಟೆಲ್ ಮೀ. ಬರೀ ಡೌಟ್ ಅಂತ ಹೇಳಿದ್ರೆ ನಿಮ್ಗೆ ಏನ್ ಅರ್ಥ ಆಗಿಲ್ಲ ನನ್ಗೆ ಹೇಗ್ ಗೊತ್ತಾಗ್ಬೇಕು. ನಿಮ್ ಕ್ವೆಶನ್ ಹಾಕಿ. ಡ್ರಾಪ್ ಯೋರ್ ಕ್ವೆಶನ್. ವಾಟ್ ಈಸ್ ಯೋರ್ ಕ್ವೆಶನ್? Okay, yes, till then. The question was, what is opposite to M? M ಗೆ ಏನ್ ಅಪೋಸಿಟ್ ಇದೆ ಇಲ್ಲಿ? P ಅಪೋಸಿಟ್ ಇದೆ. ಹಾಗಾದ್ರೆ ಇದಕ್ಕೆ ಆನ್ಸರ್ ಏನಾಗುತ್ತೆ? ಆಪ್ಷನ್ ಡಿ, ದಟ್ ಇಸ್ P. ಓಕೆ, ನೆಕ್ಸ್ಟ್. Yes, see here, that is what I told. Please go through the video once again. Okay, ಪ್ರತಿಯೊಂದು ರೂಲ್ಸ್ ನ ಅರ್ಥ ಮಾಡ್ಕೊಳ್ಳಿ ಒನ್ ಬೈ ಒನ್. ಇದ್ರಲ್ಲಿ ಏನ್ ಹೇಳಿದೆ ನಾನು, ಓಪನ್ ಕ್ಯೂಬ್ ಅಲ್ಲಿ ಯಾವ್ದಕ್ ಯಾವ್ದು ಅಪೋಸಿಟ್ ಇರುತ್ತೆ, ಅಲ್ಟರ್ನೇಟ್ ಬರ್ಕೋಬೇಕು. ಸರಿನಾ? ಈಗ ನೋಡಿ ಇಲ್ಲಿ ಏನಿದೆ, ಅಲ್ಟರ್ನೇಟ್ ಅಂದ್ರೆ ಒಂದ್ ಬಿಟ್ ಒಂದು, ಕ್ಯೂದ್ ಒಂದ್ ಬಿಟ್ ಒಂದು ಆರ್, ಎಂಗೆ ಅಲ್ಟರ್ನೇಟ್ ಪಿ, ಉಳಿದಿರೋದು ಓಗೆ ಎನ್. ಓಕೆ, ಸೊ ಓಪನ್ ಕ್ಯೂಬ್ ಇದ್ದಾಗ ಅಲ್ಟರ್ನೇಟ್ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಇದಕ್ಕೆ ಅಲ್ಟರ್ನೇಟ್ ಇದಿದೆ, ಇದಕ್ಕೆ ಅಲ್ಟರ್ನೇಟ್ ಇದಿದೆ. ಹಾಗಾದ್ರೆ ಉಳಿದಿರೋದು ಯಾವ್ದು? ಇದು ಮತ್ತೆ ಇದು ಒಂದಕ್ಕೊಂದು ಅಪೋಸಿಟ್ ಇರ್ತವೆ. ಓಕೆ, ಅದೇ ತರ ಇಲ್ಲಿ ಒಂದ್ ಬಿಟ್ ಒಂದು, ಒಂದ್ ಬಿಟ್ ಒಂದ್ ಅಂದ್ರೆ ಇದಕ್ಕೆ ಇದು ಅಪೋಸಿಟ್ ಇರುತ್ತೆ, ಇದಕ್ ಇದು ಅಪೋಸಿಟ್ ಇರುತ್ತೆ, ಉಳಿದಿರೋದು ಒಂದಕ್ಕೊಂದು ಅಪೋಸಿಟ್ ಇರ್ತವೆ. ಸರಿನಾ? ಓಕೆ, ನೆಕ್ಸ್ಟ್. ಇದಾಯ್ತಲ್ಲ, ನೆಕ್ಸ್ಟ್. ಓಕೆ, ಏನ್ ಹೇಳ್ತಾ ಇದಾರೆ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅಪೋಸಿಟ್ ಟು ದ ಸೈನ್ ಸ್ಟಾರ್. ಓಕೆ, ಸೊ ಸ್ಟಾರ್ ತರ ಇರೋದಕ್ಕೆ ಯಾವ್ದು ಅಪೋಸಿಟ್ ಆಗುತ್ತೆ. ಸರಿನಾ? ಓಕೆ, ಸೊ ನೋಡೋಣ ಒನ್ ಬೈ ಒನ್. ಈಗ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ, ಪ್ಲಸ್ ಇಂದ. ಪ್ಲಸ್ ಗೆ ಯಾವ್ದು ಅಪೋಸಿಟ್ ಇರುತ್ತೆ? ಒಂದ್ ಬಿಟ್ ಒಂದ್ ಅಂದ್ರೆ ಪ್ಲಸ್ಗೆ ಮೈನಸ್ ಅಪೋಸಿಟ್ ಇರುತ್ತೆ. ಹೌದಾ, ಒಂದ್ ಬಿಟ್ ಒಂದು. ಈಗ ಒಂದ್ ಬಿಟ್ ಒಂದ್ ಇಲ್ಲಿ ತಗೊಂಡ್ರೆ ಕ್ರಾಸ್ಗೆ ಡಿವಿಷನ್, ಮಲ್ಟಿಪ್ಲಿಕೇಶನ್ಗೆ ಡಿವಿಷನ್ ಅಪೋಸಿಟ್ ಇದೆ. ಹೌದಾ, ಒಂದ್ ಬಿಟ್ ಒಂದ್ ತಗೊಂಡ್ರೆ. ಹಾಗಾದ್ರೆ ಉಳಿದಿರೋದು ಒಂದಕ್ಕೊಂದು ಅಪೋಸಿಟ್ ಇರುತ್ತೆ. ಯಾವ್ದು ಉಳಿತು? ಸ್ಟಾರ್ ಉಳಿತು, ಈಕ್ವಲ್ ಉಳಿತು. ಸೊ ಸ್ಟಾರ್ಗೆ ಯಾವ್ದು ಅಪೋಸಿಟ್ ಇರುತ್ತೆ? ಈಕ್ವಾಲಿಟಿ ಅಪೋಸಿಟ್ ಇರುತ್ತೆ. ಸರಿನಾ? ಸೊ ಇಲ್ಲಿಂದ ಅಲ್ಟರ್ನೇಟ್ ತಗೊಂಡ್ವಿ, ಇಲ್ಲಿಂದ ಅಲ್ಟರ್ನೇಟ್ ತಗೊಂಡ್ವಿ, ನಾಲ್ಕಾಯ್ತು. ನಾಲ್ಕು ಆದ್ಮೇಲೆ ಉಳಿದಿರೋದು ಒಂದಕ್ಕೊಂದು ಅಪೋಸಿಟ್ ಇರುತ್ತೆ. ಯಾವ ಆಪ್ಷನ್ ಇದಕ್ಕೆ? ಆಪ್ಷನ್ ಸಿ. ಸ್ಟಾರ್ಗೆ ಏನ್ ಈಕ್ವಲ್ ಇದೆ, ಸಾರಿ ಏನ್ ಅಪೋಸಿಟ್ ಇದೆ? ಈಕ್ವಲ್ ಅಪೋಸಿಟ್ ಇದೆ. ಓಕೆನಾ? ಸೊ ನೀವು ಸ್ವಲ್ಪ ಇಮ್ಯಾಜಿನ್ ಮಾಡ್ಕೊಂಡು ಕೂಡ ನೋಡಿ ಹೇಗ್ ಕಾಣಿಸುತ್ತೆ ಅಂತ. ಇದನ್ನ ಮಡಚ್ತಾ ಹೋಗಿ. ಹೌದಾ, ಈಗ ಮಡಚ್ತಾ ಹೋದ್ರೆ ಇದು ಈ ತರ ಆಗುತ್ತೆ, ಈ ತರ ಇರೋದು ಈ ತರ ಆಗುತ್ತೆ, ಸ್ಟಾರ್ ಇರೋದು ಈ ತರ ಆಗುತ್ತೆ, ಕೆಳಗಡೆ ಇರೋದನ್ನ ಮೇಲ್ ಮಾಡ್ತೀರಾ, ಪ್ಲಸ್ ಕೂಡ ಹೀಗಿರೋದು ಈ ತರ ಆಗುತ್ತೆ. ಹೌದಾ, ಮೈನಸ್. ಓಕೆ, ಪ್ಲಸ್ ಮೈನಸ್, ಪ್ಲಸ್ ಸ್ಟ್ಯಾಂಡ್ ಆಗುತ್ತೆ, ಮೈನಸ್ ಸ್ಟ್ಯಾಂಡ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಆಮೇಲೆ ಈ ಭಾಗಾಕಾರ ಇರೋದು ಸ್ಟ್ಯಾಂಡ್ ಆದಾಗ ಇದ್ರ ಅಪೋಸಿಟ್ ಹೋಗುತ್ತೆ. ಸ್ವಲ್ಪ ಇಮ್ಯಾಜಿನ್ ಮಾಡಿ, ಬಟ್ ಕಷ್ಟ ಆದ್ರೆ ಅಲ್ಟರ್ನೇಟ್, ಗೋ ಫಾರ್ ಅಲ್ಟರ್ನೇಟ್. ದಿಸ್ ಇಸ್ ವೆರಿ ಸಿಂಪಲ್ ಇನ್ ಎಕ್ಸಾಮ್. ಟೈಮ್ ಸೇವ್ ಮಾಡ್ಬೇಕಲ್ಲ. ಎಸ್, ನೆಕ್ಸ್ಟ್ ಕ್ವೆಶನ್. ಅಬ್ಸರ್ವ್ ದ ಫಾಲೋಯಿಂಗ್ ಫಿಗರ್ ಅಂಡ್ ಫೈಂಡ್ ದ ಅಪೋಸಿಟ್ ಟು 10. ಓಕೆ, 10ಗೆ ಏನ್ ಅಪೋಸಿಟ್ ಬರುತ್ತೆ? ಈಗ ನೋಡಿ, ಸ್ವಲ್ಪ ಅಡ್ವಾನ್ಸ್ಡ್ ಕ್ವೆಶನ್, ಸೇಮ್ ಅದೇ ಲಾಜಿಕ್ ಬರುತ್ತೆ, ಸ್ವಲ್ಪ ಅಡ್ವಾನ್ಸ್ಡ್. ಹೇಗೆ? ಈಗ ನೋಡಿ, 40ಗೆ 20 ಅಪೋಸಿಟ್ ಬರುತ್ತೆ, 50ಗೆ 30 ಅಪೋಸಿಟ್ ಬರುತ್ತೆ. 40 ಹೀಗಿರೋದು 10 20 ಹೀಗೆ ಸ್ಟ್ಯಾಂಡ್ ಆಗುತ್ತೆ ಮಡಚಿದಾಗ. ಓಕೆ, 50 30 ಮಡಚಿದಾಗ ಸ್ಟ್ಯಾಂಡ್ ಆಗುತ್ತೆ. 10 ಎಲ್ಲಿ ಉಳ್ಕೊಳ್ಳುತ್ತೆ? ಬೇಸ್ಗೆ ಕೆಳಗಡೆ ಉಳ್ಕೊಳ್ಳುತ್ತೆ. ಸೊ 10ಗೆ ಏನ್ ಅಪೋಸಿಟ್ ಇರುತ್ತೆ? ಮೇಲೆ ಇರೋದು ಅಪೋಸಿಟ್ ಇರುತ್ತೆ. ಈಗ ನೋಡಿ, ಮೇಲ್ ಏನ್ ಬರುತ್ತೆ? ಸ್ವಲ್ಪ ಇಮ್ಯಾಜಿನ್ ಮಾಡಿ. ಇದನ್ನ 30ನ ಮಡಚ್ತೀರಾ, ಇದ್ರ ಮೇಲೆ ಮತ್ತೊಂದು ಟ್ರಯಾಂಗಲ್ ಇದೆ. ಹೌದಾ, ಈ ತರ ಇದೆ. ಓಕೆ, ನಂದು ಇದು ಬೆರಳು ಪಾರ್ಟ್ ಟ್ರಯಾಂಗಲ್ ಅಂತ ಅನ್ಕೊಳ್ಳಿ, ಇದು ಸ್ಕ್ವೇರ್ 30 ಬರ್ದಿರೋದಂತ ಅನ್ಕೊಳ್ಳಿ. ಈ ತರ ಮಡಚ್ತೀರಾ. ಓಕೆ,
ಈ ತರ ಸ್ಟ್ಯಾಂಡ್ ಆಯ್ತು. ಇಲ್ಲಿ ಮತ್ತೆ ಲೈನ್ ಇದೆ, ಲೈನ್ ಇರೋದನ್ನ ಮತ್ತೆ ಮಡಚ್ತೀರಾ ಅಂದ್ರೆ ಈ ಟ್ರಯಾಂಗಲ್ ಪೋರ್ಷನ್ ಈ ತರ ಆಯ್ತು. ಹೌದಾ? ಸೊ 10 ಬೇಸ್ ಉಳಿತಲ್ವಾ, 10 ಬೇಸ್ ಉಳಿತಂದ್ಮೇಲೆ ಅದ್ರ ಮೇಲೆ ಮೇಲೆ ಈ ತರ ಇರೋದು ಫಸ್ಟ್ 30 ಈ ತರ ಆಯ್ತು, ಟ್ರಯಾಂಗಲ್ ಈ ತರ ಹೋಯ್ತು. ಅದೇ ತರ 50 ಇರೋದು ಈ ತರ ಆಯ್ತು, ಭಾಗಾಕಾರ ಇರೋದು ಈ ತರ ಮಡಚ್ತು. ಸೊ ಇಲ್ಲಿ ಭಾಗಾಕಾರ ಬಂತು, ಮಲ್ಟಿಪ್ಲಿಕೇಶನ್ ಬಂತು. ಅದೇ ತರ ಈ ಟ್ರಯಾಂಗಲ್ ಪೊಸಿಷನ್ ಕೂಡ ಇದನ್ನ ಮಡಚಿ ಮತ್ತೆ ಮೇಲೆ ಮಡಚಿದಾಗ ಪ್ಲಸ್ ಈ ಮೈನಸ್ ಕೂಡ ಹೋಗುತ್ತೆ, ಪ್ಲಸ್ ಕೂಡ ಹೋಗುತ್ತೆ. ಎಲ್ಲಿ? ಮೇಲೆ. ಸ್ವಲ್ಪ ಇಮ್ಯಾಜಿನ್ ಮಾಡಿ, ಈ ತರ ಇರೋದು ಈ ತರ ಮಡಚ್ತೀರಾ, ಟ್ರಯಾಂಗಲ್ ಇದೆ, ಮತ್ತೆ ಟ್ರಯಾಂಗಲ್ ಅನ್ನ ಮಡಚ್ತಿದ್ರ ಮೇಲೆ. ಹೌದಾ? ಸೊ ಇದು ಟ್ರಯಾಂಗಲ್ ಮಡಚಿದ್ರಿ, ಈ ಕಡೆ ಇರೋದು ಟ್ರಯಾಂಗಲ್ ಕೂಡ ಮಡಚಿದ್ರಿ. ಹಾಗಾದ್ರೆ ಮೇಲೆ ಯಾವ್ದ್ಯಾವ್ದು ಬಂತು? ಪ್ಲಸ್ ಬಂತು, ಮೈನಸ್ ಬಂತು, ಡಿವಿಷನ್ ಬಂತು, ಕ್ರಾಸ್ ಬಂತು. ಎಲ್ಲಿ ಬಂದ್ವು? ಮೇಲೆ ಬಂದ್ವು. ಹೌದಾ? ಸೊ 10 ಕೆಳಗಡೆ ಇದ್ರೆ ಅದ್ರ ಅಪೋಸಿಟ್ ಏನಿರುತ್ತೆ? ಮೇಲೆ. ಸೊ ವಾಟ್ ಈಸ್ ಅಪೋಸಿಟ್ ಟು 10? ಪ್ಲಸ್ ಮೈನಸ್ ಡಿವಿಷನ್ ಅಂಡ್ ಮಲ್ಟಿಪ್ಲಿಕೇಶನ್. ಎ ಆಗುತ್ತಾ? ಆಗಲ್ಲ. ಬಿ ಆಗಲ್ಲ. ಸಿ ಅಲ್ಲಿ ಏನ್ ರಾಂಗ್ ಇದೆ ನೋಡಿ, 50 ಅಂತ ಒಂದು ಎಕ್ಸ್ಟ್ರಾ ಬರ್ದಿದ್ದಾರೆ, ಆಗಲ್ಲ. ಆಪ್ಷನ್ ಡಿ ಆಗುತ್ತೆ. ಹೌದಾ? ಪ್ಲಸ್ ಇದೆ, ಮೈನಸ್ ಇದೆ, ಭಾಗಾಕಾರ ಇದೆ, ಡಿವಿಷನ್ ಫಾರ್ಮ್ ಇದೆ. ಓಕೆ, ಸೊ ವೆನ್ ಯು ಫೋಲ್ಡ್ 10 ಇಸ್ ಆನ್ ದ ಬೇಸ್, ಬೇಸ್ಗೆ ಅಪೋಸಿಟ್ ಇರೋದು ಮೇಲೆದು. ಓಕೆ, ಮೇಲೆ ಏನೇನ್ ಹೋಯ್ತು? ಈ ಎಲ್ಲ ಸಿಂಬಲ್ಸ್ ಮೇಲೆ ಬರ್ತವೆ. ಸೊ ವಾಟ್ ಈಸ್ ದ ಆನ್ಸರ್ ಫಾರ್ ದಿಸ್? ಆಪ್ಷನ್ ಡಿ ಇಸ್ ಯೋರ್ ಆನ್ಸರ್. ನೆಕ್ಸ್ಟ್, ಐಡೆಂಟಿಫೈ ದ ಕರೆಕ್ಟ್ ಡೈಸ್ ಫಾರ್ ದ ಗಿವನ್ ಫಿಗರ್. ಎಸ್, ವೆರಿ ಇಂಪಾರ್ಟೆಂಟ್. ಅಂದ್ರೆ ಇದನ್ನ ಮಡ್ಚಿದಾಗ ಡೈಸ್ ಒಂದ್ ಫಾರ್ಮ್ ಆಗುತ್ತೆ. ಹೌದಾ? ಫಾರ್ಮ್ ಆದ್ಮೇಲೆ ಯಾವ ತರ ಕಾಣಿಸ್ಬೇಕು? ಈಗ ಇದಕ್ಕೆ ಏನ್ ಲಾಜಿಕ್ ಅಪ್ಪ ಮ್ಯಾಮ್? ಅದ್ ಹೇಗ್ ಕಾಣಿಸುತ್ತೆ, ನಾವ್ ಹೇಗ್ ಕಂಡು ಹಿಡಿಯೋದು? ನೆನ್ಪಿಟ್ಕೊಳ್ಳಿ, ಡಯಸ್ ಅಲ್ಲಿ ನಾನು ಹೇಳ್ದೆ 3 ಫೇಸ್ ಕಾಣಿಸುತ್ತೆ. ಹೌದಾ? 3 ಫೇಸ್ ಮಾತ್ರ ಕಾಣಿಸುತ್ತೆ, ಅಪೋಸಿಟ್ ಫೇಸ್ ಕಾಣಿಸಲ್ಲ. ಈಗ ಎಮ್ದ ಅಪೋಸಿಟ್ ಕೆಳಗಡೆ ಇರುತ್ತೆ, ಎಂ ಮೇಲಿದೆ, ಕೆಳಗಡೆ ಇರೋದು ಕಾಣಿಸಲ್ಲ, ಅಪೋಸಿಟ್ ಕಾಣಿಸಲ್ಲ. ಆರದ್ದು ಈ ಕಡೆ ಇರುತ್ತೆ, ಆರದ್ ಅಪೋಸಿಟ್ ಕಾಣಿಸಲ್ಲ. ಓದ್ ಅಪೋಸಿಟ್ ಈ ಕಡೆ ಇರುತ್ತೆ, ಸೊ ಓಗ್ ಅಪೋಸಿಟ್ ಇರೋದು ಕಾಣಿಸಲ್ಲ. ಸೊ ಇಲ್ಲಿ ಲಾಜಿಕ್ ಏನು? ಅಪೋಸಿಟ್ ಫೇಸ್ ನಮ್ಗೆ ಕಾಣಿಸ್ಬಾರ್ದು, ಅಂದ್ರೆ ಅದು ಪರ್ಫೆಕ್ಟ್ ಕ್ಯೂಬ್ ಅಂದಂಗೆ. ಸರಿನಾ? ಸೊ ಈಗ ನೋಡೋಣ ಯಾವ್ದಕ್ ಯಾವ್ದು ಅಪೋಸಿಟ್ ಇದೆ ಫಸ್ಟ್ ನೋಡೋಣ. ಓಕೆ, ಈಗ ಇಲ್ಲಿ ಎನ್ ಗೆ ಕ್ಯೂ ಅಪೋಸಿಟ್ ಇದೆ, ಪಿ ಗೆ ಆರ್ ಅಪೋಸಿಟ್ ಇದೆ, ಎಂ ಗೆ ಓ ಅಪೋಸಿಟ್ ಇದೆ. ಯಾವ ಲಾಜಿಕ್ ಪ್ರಕಾರ? ಅಲ್ಟರ್ನೇಟ್ ಪ್ರಕಾರ. ಹೌದಾ? ಓಕೆ, ಈಗ ನೋಡಿ, ಎನ್ ಗೆ ಕ್ಯೂ ಅಪೋಸಿಟ್ ಇದೆ, ಅದ್ರ ಅರ್ಥ ನಮ್ಗೆ ಎನ್ ಕಂಡ್ರೆ ಕ್ಯೂ ಕಾಣಿಸ್ಬಾರ್ದು, ಕ್ಯೂ ಕಂಡ್ರೆ ಎನ್ ಕಾಣಿಸ್ಬಾರ್ದು. ಯಾಕೆ? ಎರಡು ಅಪೋಸಿಟ್ ಇದಾವೆ, ಯಾವ್ದಾದ್ರು ಒಂದೇ ಕಾಣಿಸ್ಬೇಕು. ಕರೆಕ್ಟಾ? ಸೊ ಇಲ್ಲಿ ಎಲಿಮಿನೇಟ್ ಮಾಡ್ಕೊಳ್ಳಿ. ಏನ್ ಕೇಳ್ತಾ ಇದ್ದಾರೆ? ಕರೆಕ್ಟ್ ಡೈಸ್ ಯಾವುದು? ಹೌದಾ? ಯಾವ್ದು ರಾಂಗ್ ಡೈಸ್ ಎಲ್ಲಿ ಅಪೋಸಿಟ್ ಕಾಣಿಸುತ್ತೆ? ಈಗ ನೋಡಿ, ಆಪ್ಷನ್ ಬಿ ಅಲ್ಲಿ ಬರೋಣ. ಆಮೇಲೆ ಎ ಅಲ್ಲಿ, ಆಪ್ಷನ್ ಬಿ ಅಲ್ಲಿ ನೋಡಿ, ಕ್ಯೂ ಮತ್ತೆ ಎನ್ ಎರಡು ಕಾಣಿಸ್ತಾ ಇದೆ, ಆದ್ರೆ ಎನ್ ಕ್ಯೂ ಎರಡು ಅಪೋಸಿಟ್ ಇದ್ದಿದ್ರಿಂದ ಒಂದೇ ಕಡೆ ಕಾಣಿಸ್ಬಾರ್ದು. ಸೊ ಇದು ಕಾಂಬಿನೇಷನ್ ರಾಂಗ್ ಇದೆ. ಓಕೆ, ನೆಕ್ಸ್ಟ್ ಅಲ್ಲಿ ಎನ್ ಕ್ಯೂ ಇಲ್ಲ, ಸೊ ಎನ್ ಕ್ಯೂ ಮುಗೀತು. ಪಿ ಆರ್ ನೋಡೋಣ. ಓಕೆ, ಎಲ್ಲಾದ್ರೂ ಪಿ ಮತ್ತೆ ಆರ್. ಓಕೆ, ಇಲ್ಲಿ ಪಿ ಇಲ್ಲ. ಆಪ್ಷನ್ ಸಿ ಅಲ್ಲಿ ಆರ್ ಇದೆ, ಆದ್ರೆ ಪಿ ಇಲ್ಲ. ಎಸ್, ಆಪ್ಷನ್ ಡಿ ಅಲ್ಲಿ ನೋಡಿ, ಪಿ ಮತ್ತೆ ಆರ್ ಎರಡು ಅಕ್ಕಪಕ್ಕದಲ್ಲಿ ಇದಾವೆ, ಆದ್ರೆ ಪಿ ಮತ್ತೆ ಆರ್ ಅಪೋಸಿಟ್ ಇರ್ಬೇಕು. ಹೌದಾ? ಸೊ ಇದು ಕೂಡ ಆಗಲ್ಲ. ನೆಕ್ಸ್ಟ್, ಎಂ ಮತ್ತೆ ಓ ಅಪೋಸಿಟ್ ಇದೆ. ಹೌದಾ? ಈಗ ನೋಡಿ, ಆಪ್ಷನ್ ಎ ಅಲ್ಲಿ ಎಂ ಮತ್ತೆ ಓ ಪಕ್ಕ ಪಕ್ಕದಲ್ಲೇ ಅಡ್ಜಸೆಂಟ್ ಆಗಿ ಕಾಣಿಸ್ತಾ ಇದಾವೆ, ಪಾರ್ಶ್ವ ಸೈಡ್ ನಲ್ಲಿ ಕಾಣಿಸ್ತಾ ಇದ್ದಾವೆ. ತಪ್ಪು. ಯಾಕೆ? ಎಂ ಮತ್ತೆ ಓ ಅಪೋಸಿಟ್ ಬರಬೇಕು. ಸೊ ಇದು ಕೂಡ ಆಗಲ್ಲ. ಹಾಗಾದ್ರೆ ಯಾವ್ದು ಆಪ್ಷನ್ ಆಗುತ್ತೆ? ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ಓಕೆ, ಈಗ ನೋಡ್ಬೋದು ಆಪ್ಷನ್ ಸಿ ಅಲ್ಲಿ ಕೂಡ ಎನ್ ಗೆ ಅಪೋಸಿಟ್ ಕ್ಯೂ ಇರ್ಬೇಕು, ಕ್ಯೂ ಕಾಣ್ತಾ ಇಲ್ಲ. ಆರ್ ಗೆ ಅಪೋಸಿಟ್ ಪಿ ಇರ್ಬೇಕು, ಕಾಣ್ತಾ ಇಲ್ಲ. ಓ ಗೆ ಅಪೋಸಿಟ್ ಎಂ ಇರ್ಬೇಕು, ಕಾಣ್ತಾ ಇಲ್ಲ. ಸೊ ವಾಟ್ ಈಸ್ ಯರ್ ಆನ್ಸರ್? ಆಪ್ಷನ್ ಸಿ ಇಸ್ ಯರ್ ಆನ್ಸರ್. ಓಕೆ, ನೆಕ್ಸ್ಟ್ ಏನ್ ಹೇಳ್ತಾ ಇದ್ದಾರೆ? ಐಡೆಂಟಿಫೈ ದ ಜನರಲ್ ಡಯಸ್ ಇನ್ ದ ಗಿವನ್ ಫಿಗರ್. ಓಕೆ, ನಾನು ನಿಮ್ಗೆ ಹೇಳ್ದೆ ನಿರ್ದಿಷ್ಟ ಡಯಸ್ ಮತ್ತೆ ಸಾಮಾನ್ಯ ಡಯಸ್, ಜನರಲ್ ಡಯಸ್, ಸ್ಟ್ಯಾಂಡರ್ಡ್ ಡಯಸ್. ಜನರಲ್ ಡಯಸ್ ಅಲ್ಲಿ ಏನಾಗುತ್ತೆ? ಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿರೋ ಅಡ್ಜಸೆಂಟ್ ಸೈಡ್ಸ್ ಮೊತ್ತ 7 ಬರಬೇಕು. ಸ್ಟ್ಯಾಂಡರ್ಡ್ ಅಲ್ಲಿ
ಅಪೋಸಿಟ್ 7 ಬರಬೇಕು ಮೊತ್ತ. ಹೌದಾ? ಇವ್ರು ಕೇಳಿರೋ ಕ್ವೆಶನ್ ಏನು? ಜನರಲ್ ಡಯಸ್. ಓಕೆ, ಸಾಮಾನ್ಯ ಡಯಸ್. ಯಾವಾಗ ಸಾಮಾನ್ಯ ಇರುತ್ತೆ? ಯಾವ್ದಾದ್ರೂ ಎರಡು ಅಡ್ಜಸೆಂಟ್ ಸೈಡ್ ಸಮ್ 7 ಬರಬೇಕು. ನೋಡೋಣ. ಆಪ್ಷನ್ ಎ ಅಲ್ಲಿ ಎಲ್ಲಾದ್ರೂ ಬರ್ತಾ ಇದೆಯಾ? 3 2 ಬರ್ತಾ ಇದೆಯಾ? ಇಲ್ಲ. 2 6 8 ಆಯ್ತು. 6 + 3 9 ಆಯ್ತು. ಇದೆಲ್ಲೂ ಬರ್ತಾ ಇಲ್ಲ. ಹೌದಾ? ನೆಕ್ಸ್ಟ್ 1 + 2 3, 1 + 3 4, 2 + 3 5, ಎಲ್ಲೂ 7 ಬರ್ತಾ ಇಲ್ಲ. ಈಗ ನೋಡಿ ಇಲ್ಲಿ. ಓಕೆ, 5 + 6 11 ಆಯ್ತು. ಅಂದ್ರೆ 1 + 6 7 ಆಯ್ತು. ಕರೆಕ್ಟಾ? ಅಡ್ಜಸೆಂಟ್ ಸೈಡ್ಸ್, ಪಕ್ಕದಲ್ಲಿರೋ ಸೈಡ್ಸ್ ಮೊತ್ತ 7 ಬಂತು. ಪಕ್ಕದಲ್ಲಿರೋದು ಬಂದಾಗ ಇದು ಜನರಲ್ ಡಯಸ್. ಸೊ ಇದು ನಿಮ್ದು ಆನ್ಸರ್ ಆಗುತ್ತೆ. ಯಾವ್ದಕ್ಕೂ ಇದನ್ನ ನೋಡ್ಕೊಂಡ್ ಬಿಡೋಣ. 4 + 1 7 ಆಗಲ್ಲ. 4 + 5 7 ಆಗಲ್ಲ. 5 + 1 7 ಆಗಲ್ಲ. ಕರೆಕ್ಟಾ? ಸೊ your option is answer. Option is C. ಓಕೆ, ನೆಕ್ಸ್ಟ್ ಏನ್ ಹೇಳ್ತಾರೆ? ಪೇರ್ ಆಫ್ ಅಪೋಸಿಟ್ ಫೇಸಸ್ ಆಫ್ ಅ ಡಯಸ್ ಆರ್ ಗಿವನ್ ಬಿಲೋ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅ ರೈಟ್ ಪೇರ್? ಅಂದ್ರೆ ಕೆಳಗಿನ ನೀಡಿದ ದಾಳದ ಅಭಿಮುಖ ಜೋಡಿಗಳಲ್ಲಿ ಸರಿಯಾಗಿ ಜೋಡಿ ಗುರುತಿಸಿ. ಯಾವುದು ಸರಿಯಾದ ಜೋಡಿ? ಸಾರಿ, ಈ ಕ್ವಶನ್ ಸ್ವಲ್ಪ ಇದಿದೆ. ಏನ್ ಹೇಳ್ತಾ ಇದ್ದಾರೆ? ಪೇರ್ ಕೊಟ್ಟಿದ್ದಾರೆ ಎಲ್ಲ ಕಡೆ, ಯಾವುದು ರೈಟ್ ಪೇರ್ ಅಲ್ಲ ಅದನ್ನ ಮಾರ್ಕ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸರಿನಾ? ಈಗ ನೋಡಿ, ಯಾವ್ದಕ್ ಯಾವ್ದು ಅಪೋಸಿಟ್ ಆಗುತ್ತೆ? ಟ್ರಯಾಂಗಲ್ಗೆ ಸರ್ಕಲ್ ಅಪೋಸಿಟ್ ಆಗುತ್ತೆ. ರೆಕ್ಟಾಂಗಲ್ಗೆ ಈ ಡೈಮಂಡ್ ಶೇಪ್ ಅಪೋಸಿಟ್ ಆಗುತ್ತೆ. ಈ ತರ ಇರೋ ಟ್ರಯಾಂಗಲ್ಗೆ ಆ ತರ ಅದೇನೋ ಸ್ವಲ್ಪ ಈಕ್ವಿಲಾಟ್ರಲ್. ಇಲ್ಲಿ ರೈಟ್ ಆಂಗಲ್ ಟ್ರಯಾಂಗಲ್ಗೆ ಹೆಕ್ಸಾಗೋನ್ ಅಪೋಸಿಟ್ ಆಗುತ್ತೆ. ಇದು ನಿಮ್ದು ರೈಟ್ ಪೇರ್. ಅವ್ರು ಕೇಳ್ತಾ ಇರೋದನ್ನು ಯಾವ್ದು ರೈಟ್ ಅಲ್ಲ ಅದನ್ನ ಮಾರ್ಕ್ ಮಾಡಿ ಅಂತ. ಈಗ ಆಪ್ಷನ್ ಎ ನೋಡಿ, ಟ್ರಯಾಂಗಲ್ ಸರ್ಕಲ್ ಅಪೋಸಿಟ್ ಇದೆ, ಇದು ಕರೆಕ್ಟ್ ಇದೆ. ನೆಕ್ಸ್ಟ್ ರೈಟ್ ಆಂಗಲ್ ಟ್ರಯಾಂಗಲ್ ಹೆಕ್ಸಾಗೋನ್ ಅಪೋಸಿಟ್ ಇದೆ, ಕರೆಕ್ಟ್ ಇದೆ. ಸಾರಿ, ರೆಕ್ಟಾಂಗಲ್ ಅಲ್ಲ, ಪ್ಯಾರಲೆಲೋಗ್ರಾಮ್ ತರ ಇದೆ. ಪ್ಯಾರಲೆಲೋಗ್ರಾಮ್ ಡೈಮಂಡ್ ಗೆ ಅಪೋಸಿಟ್ ಇದೆ, ಕರೆಕ್ಟ್ ಇದೆ. ಇಲ್ಲಿ ನೋಡಿ, ಸರ್ಕಲ್ ಪ್ಯಾರಲೆಲೋಗ್ರಾಮ್ ಅಪೋಸಿಟ್ ಇದೆ, ಇದು ರಾಂಗ್ ಪೇರ್. ಹಾಗಾದ್ರೆ ನಿಮ್ದು ಆನ್ಸರ್ ಏನು? ಆಪ್ಷನ್ ಡಿ. ಕೇಳಿರೋದನ್ನು ವಿಚ್ ಇಸ್ ನಾಟ್ ಅ ರೈಟ್ ಪೇರ್. ವಿಚ್ ಇಸ್ ನಾಟ್ ಅ ರೈಟ್ ಪೇರ್? ಡಿ ಇಸ್ ನಾಟ್ ಅ ರೈಟ್ ಪೇರ್. ಇದು ಪೇರ್ ರಾಂಗ್ ಇದೆ. ಅಪೋಸಿಟ್ ಯಾವ್ದಕ್ಕೆ ಯಾವ್ದು ಅಪೋಸಿಟ್ ಇದೆ ಅದು ರಾಂಗ್ ಇದೆ. ಓಕೆ, ಸೊ ಇಲ್ಲಿ ಕೊಟ್ಟಿದ್ದಾರೆ ಪೇರ್ ಆಫ್ ಅಪೋಸಿಟ್ ಫೇಸಸ್. ನೆಕ್ಸ್ಟ್, two positions of the same dice are given. Identify the right pair of the opposite faces. ಅಂದ್ರೆ ಯಾವ್ದಕ್ ಯಾವ್ದು ಅಪೋಸಿಟ್ ಬರುತ್ತೆ, ಯಾವ್ದಕ್ ಯಾವ್ದು ಅಪೋಸಿಟ್ ಬರುತ್ತೆ ಸರಿಯಾಗಿ ಕಂಡುಹಿಡಿರಿ ಅಂತ. ಓಕೆನಾ? ಸೊ ಯಾವ್ದಕ್ ಯಾವ್ದು ಅಪೋಸಿಟ್ ಬರುತ್ತೆ, ಹೇಗ್ ಕಂಡುಹಿಡಿಬೇಕು ಇವಾಗ ನೋಡೋಣ. ಎರಡು ಡೈಸ್ ಇದೆ, ಎರಡರಲ್ಲೂ ಒಂದು ನಂಬರ್ ಕಾಮನ್ ಇದೆ. ಹೌದಾ? ಸೊ ಒಂದು ನಂಬರ್ ಕಾಮನ್ ಇದ್ದಾಗ ಏನ್ ಮಾಡೋಣ? ಕ್ಲಾಕ್ ವೈಸ್ ರೂಲ್ ಅಪ್ಲೈ ಮಾಡೋಣ. ಏನ್ ಬಂತು? ಫಸ್ಟ್ ಡೈಸ್ ಅಲ್ಲಿ 6 4 1, ಸೆಕೆಂಡ್ ಡೈಸ್ ಅಲ್ಲಿ 6 3 2. ಕರೆಕ್ಟ್? ಸೊ 4 ಗೆ 3 ಅಪೋಸಿಟ್ ಇರ್ಬೇಕು, 1 ಗೆ 2 ಅಪೋಸಿಟ್ ಇರ್ಬೇಕು, ಉಳಿದಿರೋ ನಂಬರ್ ಯಾವುದು? 5. ಸೊ 5 ಗೆ 6 ಅಪೋಸಿಟ್ ಇರ್ಬೇಕು. ಈ ತರ ಎಲ್ಲಿ ಬರ್ತಾ ಇದೆ? ಆಪ್ಷನ್ ಎ ಅಲ್ಲಿ 4 3 ಇದೆ, 1 2 ಇದೆ, 6 5 ಇದೆ. ಇದೇ ಕರೆಕ್ಟ್ ಆಗುತ್ತೆ. ಹೌದಾ? ಸೊ ಯೋರ್ ಆನ್ಸರ್ ಇಸ್ ಆಪ್ಷನ್ ಎ ಓನ್ಲಿ. ನೆಕ್ಸ್ಟ್ ಎಲ್ಲ ಆಪ್ಷನ್ ನೋಡ್ಬೋದು, ಎಲ್ಲ ರಾಂಗ್ ಇದೆ. ಓಕೆ, ಸೊ ದಿಸ್ ಇಸ್ ಯೋರ್ ಲಾಸ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ನಾನು ಸ್ವಲ್ಪ ಇಲ್ಲಿ ಎಕ್ಸ್ಟ್ರಾ ಕ್ವಶನ್ಸ್ ಹಾಕಿದ್ದೀನಿ, ನೋಡೋಣ. ಸ್ವಲ್ಪ ಕ್ವಶನ್ಸ್ ರಿಫರೆನ್ಸ್ ಬುಕ್ ಇಂದ ತಗೊಂಡಿದ್ದೀನಿ, ಸ್ವಲ್ಪ ಈ ನೆಕ್ಸ್ಟ್ ಕ್ವಶನ್ಸ್ ಇಂಟರ್ನೆಟ್ ಇಂದ ತಗೊಂಡಿದ್ದೀನಿ, ನೋಡೋಣ. 2 positions of a dice are given. Which number will appear on the face opposite to the number 5? ಓಕೆ, ಏನ್ ಕೇಳ್ತಾ ಇದ್ದಾರೆ? 5 ಗೆ ಯಾವ್ದು ಅಪೋಸಿಟ್ ಬರುತ್ತೆ ಅಂತ. ಈಗ ನೋಡೋಣ. ಇಲ್ಲಿ ನೋಡಿ, ಒಂದು ನಂಬರ್ ಸೇಮ್ ಇದೆ. ಒಂದು ನಂಬರ್ ಸೇಮ್ ಇದ್ದಾಗ ನಾವ್ ಏನ್ ಅಪ್ಲೈ ಮಾಡ್ತೀವಿ? ಕ್ಲಾಕ್ ವೈಸ್ ರೂಲ್ ಅಪ್ಲೈ ಮಾಡ್ತೀವಿ. ಸೊ ಫಸ್ಟ್ ಡೈಸ್ ಅಲ್ಲಿ ಏನ್ ಬಂತು? 3 5 1. ಸೆಕೆಂಡ್ ಡೈಸ್ ಅಲ್ಲಿ ಏನ್ ಬಂತು? 3 6 2. ಕೇಳಿರೋ ಕ್ವೆಶನ್ ಏನು? 5 ಗೆ ಏನ್ ಅಪೋಸಿಟ್ ಆಗುತ್ತೆ? 5 ಗೆ ಏನ್ ಅಪೋಸಿಟ್ ಆಯ್ತು? 6. ಆಪ್ಷನ್ ಸಿ. ಓಕೆ, ನೆಕ್ಸ್ಟ್ ಇಲ್ಲಿ ಎರಡು ಕ್ವಶನ್ ಇದಾವೆ. ವಿಚ್ ಫೇಸ್ ಇಸ್ ಅಪೋಸಿಟ್ ಟು ದ ಅಲ್ಫಾಬೆಟ್ ಬಿ ಇಫ್ 4 positions are given? ಓಕೆ, ಸೊ 4 ಕೊಟ್ಟಾಗ
ನೀವು ಯಾವ್ದಾದ್ರೂ ಯೂಸ್ ಮಾಡ್ಕೋಬಹುದು, ಹೇಗೆ ಯೂಸ್ ಆಗುತ್ತೆ ನೋಡೋಣ. ಒಂದು ನಾನು ಫಸ್ಟ್ ಬಿ ಕೇಳಿದ್ದಾರೆ, ಫಸ್ಟ್ ಟು ಕನ್ಸಿಡರ್ ಮಾಡ್ಕೊಂಡ್ರೆ ಇಲ್ಲಿ ನೋಡಿ ಎರಡು ಫೇಸ್ ಸೇಮ್ ಇದ್ದಾವೆ. ಎರಡು ಫೇಸ್ ಸೇಮ್ ಇದ್ದಾವೆ ಅಂದ್ರೆ ಅರ್ಥ ಏನಾಯ್ತು, ಉಳಿದಿರೋ ಫೇಸ್ ಒಂದಕ್ಕೊಂದು ಅಪೋಸಿಟ್ ಇರುತ್ತೆ, ಎಫ್ ಸಿ ಅಪೋಸಿಟ್ ಇರುತ್ತೆ. ಬಟ್ ನಮ್ಗೆ ಇದು ಕೇಳಿಲ್ಲ, ಅವರು ಕೇಳಿರೋದು ಬಿಗೆ. ಯಾವ್ದಕ್ಕೂ ಬರ್ಕೊಂಡ್ಬಿಡಿ, ಏನಾದ್ರೂ ಅದ್ರಲ್ಲೇ ಸಬ್ ಕ್ವೆಶನ್ಸ್ ಇದ್ರೆ ನಿಮ್ಗೆ ಮುಂದೆ ಗೊತ್ತಾಗುತ್ತೆ ಪ್ರಾಕ್ಟೀಸ್. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ ಡಿ ಮತ್ತೆ ಡಿ ಇದೆ, ಸಿ ಮತ್ತೆ ಸಿ ಇದೆ, ಹೌದಾ? ಎರಡು ಫೇಸ್ ಸೇಮ್ ಇದ್ದಾಗ ಉಳಿದಿರೋ ಫೇಸ್ ಒಂದಕ್ಕೊಂದು ಅಪೋಸಿಟ್ ಇರುತ್ತೆ, ಹೌದಾ? ಸೊ ಇಲ್ಲಿ ಏನ್ ಉಳಿತು, ಬಿ ಮತ್ತೆ ಇ ಉಳಿತು, ಕರೆಕ್ಟ್. ಸೊ ಬಿ ಏನ್ ಅಪೋಸಿಟ್ ಇರುತ್ತೆ, ಇ ಅಪೋಸಿಟ್ ಇರುತ್ತೆ. ನಮ್ದು ಆನ್ಸರ್ ಸಿಕ್ಕಂಗ ಆಯ್ತು ಇಲ್ಲಿ. ವಾಟ್ ಈಸ್ ಯೋರ್ ಆನ್ಸರ್? ಇ ಇಸ್ ಯೋರ್ ಆನ್ಸರ್. ಓಕೆ, ಯಾವ್ದಕ್ಕೂ 4 ಕೊಟ್ಟಿದಾರಲ್ಲ, ಕನ್ಫರ್ಮ್ ಮಾಡ್ಕೊಂಡ್ಬಿಡಿ ಹೇಗೆ 4 ಯೂಸ್ ಆಗುತ್ತೆ. ಥರ್ಡ್ ಫೋರ್ತ್ ನೀವು ಏನಾದ್ರೂ ಕಾಂಬಿನೇಷನ್ ಮಾಡ್ಬೋದು, ಇದೇ ಕಾಂಬಿನೇಷನ್ ಅಂತ ಏನ್ ಅವಶ್ಯಕತೆ ಇಲ್ಲ. ಓಕೆ, ಸೊ ಸಿ, ಇಲ್ಲಿ ಸಿ ಇದೆ, ಇಲ್ಲಿ ಸಿ ಇದೆ. ಒಂದು ಫೇಸ್ ಸೇಮ್ ಇದ್ದಾಗ ನಾವ್ ಏನ್ ಮಾಡ್ತೀವಿ, ಕ್ಲಾಕ್ ವೈಸ್ ರೂಲ್ ಅಪ್ಲೈ ಮಾಡ್ತೀವಿ, ಕರೆಕ್ಟಾ? ಓಕೆ, ಸೊ ಬಟ್ ದಿಸ್ ಅಂಡ್ ದಿಸ್ ಆರ್ ಡಿಫ್ರೆಂಟ್. ಇಲ್ಲೂ ಏನಾಯ್ತು, ಸಿ ಡಿ ಇ ಆಯ್ತು, ಇಲ್ಲ ಏನಾಯ್ತು, ಸಿ ಎ ಬಿ ಆಯ್ತು. ನೋಡ್ಬೋದು ಇಲ್ಲೂ ಕೂಡ ಬಿಗೆ ಇನೇ ಅಪೋಸಿಟ್ ಬಂತು. ಹಾಗಾದ್ರೆ ಅದ್ರ ಅರ್ಥ ಏನು, ಫೋರ್ತ್ ಡೈಸ್ ಯಾಕೆ ಯೂಸ್ ಆಯ್ತು, ನಮ್ಮ ಆನ್ಸರ್ ಕರೆಕ್ಟ್ ಇದೆಯಾ ಇಲ್ವಾ ಕ್ರಾಸ್ ವೆರಿಫೈ ಮಾಡಕ್ಕೆ ಯೂಸ್ ಆಯ್ತು, ಸರಿನಾ? ಸೊ ಯಾವ್ದು ಕೊಟ್ಟಿರೋದು ಕ್ವಶನ್ ಅಲ್ಲಿ ಕೊಟ್ಟಿರೋದು ಡೇಟಾ ಯಾವ್ದು ವೇಸ್ಟ್ ಅಂತೂ ಇರಲ್ಲ. ಓಕೆನಾ? ನೆಕ್ಸ್ಟ್, ವಿಚ್ ಡಿಜಿಟ್ ವಿಲ್ ಅಪಿಯರ್ ಆನ್ ದ ಫೇಸ್ ಅಪೋಸಿಟ್ ಟು ದ ನಂಬರ್ 4? ಈಗ ನೋಡಿ ಇಲ್ಲಿ ಕೊಟ್ಟಿರೋ ನಂಬರ್ಸ್ ಅಲ್ಲಿ 4 ಇಲ್ವೇ ಇಲ್ಲ, ಆದ್ರೂ ನೋಡೋಣ. ಇಲ್ಲಿ 3 ಇದೆ, ಇಲ್ಲಿ 3 ಇದೆ, ಹೌದಾ? ಸೊ ಒಂದ್ ನಂಬರ್ ಸೇಮ್ ಇದ್ದಾಗ ಕ್ಲಾಕ್ ವೈಸ್ ಅಪ್ಲೈ ಮಾಡಿದ್ರೆ, ಓಕೆ. ಸೊ 3 ಫಸ್ಟ್ ಡೈಸ್ ಅಲ್ಲಿ ಏನ್ ಬಂತು, 3 1 2. ಸೆಕೆಂಡ್ ಅಲ್ಲಿ ಏನ್ ಬಂತು, 3 5 6. ಸೊ 1 5 ಅಪೋಸಿಟ್ ಆಯ್ತು, 2 6 ಅಪೋಸಿಟ್ ಆಯ್ತು, 3 ಇಲ್ಲಿದೆ, ಉಳಿದಿರೋದು ಯಾವುದು, 4 ಉಳಿತು, ಕರೆಕ್ಟಾ? ಸೊ 4 ಉಳಿತು. ಹಾಗಾದ್ರೆ 3 ಮತ್ತೆ 4 ಅಪೋಸಿಟ್ ಇರುತ್ತೆ. ಕೇಳಿರೋ ಕ್ವೆಶನ್ ಏನು, 4 ಅಪೋಸಿಟ್ ಏನಾಗುತ್ತೆ, 3 ಆಗುತ್ತೆ. ಆಪ್ಷನ್ ಎ. ಓಕೆ, ನೆಕ್ಸ್ಟ್, ಎಸ್, select the dice that can be formed by folding the given sheet along the lines. ಎಸ್, ಸೇಮ್ ಕ್ವೆಶನ್. ಏನ್ ಹೇಳ್ತಾ ಇದ್ದಾರೆ, ಇದನ್ನ ಫೋಲ್ಡ್ ಮಾಡಿದಾಗ ಡಯಸ್ ಕರೆಕ್ಟ್ ಆಗಿ ಬರ್ಬೇಕು. ಅದ್ರಲ್ಲಿ ಯಾವ ಡಯಸ್ ಕರೆಕ್ಟ್ ಅಂತ ಕೇಳ್ತಾ ಇದ್ದಾರೆ. ಹೇಗ್ ಗೊತ್ತಾಗುತ್ತೆ ಯಾವ್ದು ಕರೆಕ್ಟ್ ಅಂತ, ಅಪೋಸಿಟ್ ಫೇಸಸ್ ಕಾಣಿಸ್ಬಾರ್ದು, ಹೌದಾ? ಒಂದು ಫೇಸ್ ಇದ್ರೆ ಅದ್ರ ಅಪೋಸಿಟ್ ನಮ್ಗೆ ಕಾಣಿಸ್ಬಾರ್ದು, ಸರಿನಾ? ನೋಡೋಣ ಯಾವ್ದಕ್ಕೆ ಯಾವ್ದು ಅಪೋಸಿಟ್ ಇದೆ. 6ಗೆ 2 ಅಪೋಸಿಟ್ ಇದೆ, 5ಗೆ 3 ಅಪೋಸಿಟ್ ಇದೆ, ಉಳಿದಿರೋದು 1 and 4. 1ಗೆ 4 ಅಪೋಸಿಟ್ ಇದೆ. ಇದ್ರ ಅರ್ಥ ಏನು, ಫಸ್ಟ್ ನಾನು ತಗೊಂಡ್ರೆ 6 ಕಾಣಿಸಿದ್ರೆ 2 ಕಾಣಿಸ್ಬಾರ್ದು, 2 ಕಾಣಿಸಿದ್ರೆ 6 ಕಾಣಿಸ್ಬಾರ್ದು, ಕರೆಕ್ಟಾ? ಆಪ್ಷನ್ ಎ ಅಲ್ಲಿ ನೋಡಿ 2 ಮತ್ತೆ 6 ಎರಡು ಕಾಣ್ತಾ ಇದಾವೆ, ಎ ಆಗಲ್ಲ. ಮತ್ತೆ ಬೇರೆ ಎಲ್ಲಾದ್ರೂ ಈ ತರ ಇದೆಯಾ, ಇಲ್ಲ. ನೆಕ್ಸ್ಟ್ 5 and 3 ತಗೊಂಡ್ರೆ ಯಾವ್ದಾದ್ರು ಒಂದ್ ಕಾಣಿಸ್ಬೇಕು. ಈಗ ಆಪ್ಷನ್ ಸಿ ಅಲ್ಲಿ ನೋಡಿ 5 3 ಎರಡು ಕಾಣಿಸ್ತಾ ಇದಾವೆ, ಸಿ ಆಗಲ್ಲ, ಕರೆಕ್ಟಾ? ನೆಕ್ಸ್ಟ್ 1 4 ಎರಡು ಕಾಣಿಸ್ಬಾರ್ದು, ಯಾವ್ದಾದ್ರು ಒಂದೇ ಕಾಣಿಸ್ಬೇಕು. ಆಪ್ಷನ್ ಡಿ ಅಲ್ಲಿ ನೋಡಿ 1 ಮತ್ತೆ 4 ಎರಡು ಕಾಣಿಸ್ತಾ ಇದಾವೆ, ಸೊ ಡಿ ಕೂಡ ಆಗಲ್ಲ. ಯಾಕೆ, ಎರಡು ಅಪೋಸಿಟ್ ಇರ್ಬೇಕು, ಹೌದಾ? ಅದ್ರ ಪ್ರಕಾರ ಯಾವ್ದು ಆನ್ಸರ್ ಆಯ್ತು, ಆಪ್ಷನ್ ಬಿ ಇಸ್ ಯೋರ್ ಆನ್ಸರ್. ಓಕೆ, ನೆಕ್ಸ್ಟ್ 4 ಕೊಟ್ಟಿದ್ದಾರೆ ನೋಡಿ. ನಿಮಗೆ ಫಸ್ಟೇ ಆನ್ಸರ್ ಬಂದ್ರೆ ಓಕೆ, ನೀವು ಏನಾದ್ರೂ ಕಾಂಬಿನೇಷನ್ ಮಾಡ್ಬೋದು. ಒಂದ್ ಸೇಮ್ ಇರೋದು ಕ್ಲಾಕ್ ವೈಸ್, 2 ಸೇಮ್ ಇಟ್ಟಿದ್ರೆ ಉಳಿದಿರೋದು ಅಪೋಸಿಟ್ ಇರುತ್ತೆ. ಓಕೆ, ಬಟ್ ಯಾವುದು ಡೇಟಾ ವೇಸ್ಟ್ ಅಂತೂ ಇರಲ್ಲ. ಫ್ರಮ್ ದ 4 ಪೊಸಿಷನ್ಸ್ ಆಫ್ ದ ಡೈಸ್ ಗಿವನ್ ಬಿಲೋ ಫೈಂಡ್ ದ ಕಲರ್ ವಿಚ್ ಇಸ್ ಅಪೋಸಿಟ್ ಟು ಯೆಲ್ಲೋ. ಓಕೆ, ಸೊ ಯೆಲ್ಲೋಗಿರೋದು ಬೇಕು ನಮಗೆ. ಈಗ ನೋಡಿ ನಾನು ಏನ್ ಮಾಡ್ಬೋದು, ಫಸ್ಟ್ 2 ತಗೊಂಡ್ರೆ ಇಲ್ಲಿ ಬ್ಲೂ ಇದೆ, ಇಲ್ಲಿ ಬ್ಲೂ ಇದೆ, ಒಂದೇ ಇದೆ ಅಲ್ವಾ, ಸೇಮ್ ಇಲ್ಲ. ಆರೆಂಜು ಇದೆ, ಆರೆಂಜ್ ಇದೆ, ಕರೆಕ್ಟಾ? 2 ಫೇಸ್ ಸೇಮ್ ಇದ್ದಾಗ ಉಳಿದಿರೋ ಫೇಸ್ ಒಂದಕ್ಕೊಂದು ಅಪೋಸಿಟ್ ಇರುತ್ತೆ. ಉಳಿದಿರೋದು ಯಾವುದು, ಯೆಲ್ಲೋ ಮತ್ತೆ ವೈಲೆಟ್. ಸೊ ಯೆಲ್ಲೋಗೆ ಏನ್ ಸೇಮ್ ಇರುತ್ತೆ, ವೈಲೆಟ್ ಸೇಮ್ ಇರುತ್ತೆ. ಹಾಗಾದ್ರೆ ನಿಮ್ದು ಆನ್ಸರ್ ಏನಾಯ್ತು, ವೈಲೆಟ್ ಬಂತು, ಇಲ್ಲೇ ಬಂತು ನಿಮ್ದು ಆನ್ಸರ್. ಓಕೆ, ಆದ್ರೂ ಯಾವ್ದಕ್ಕೂ ನೋಡ್ಕೊಂಡ್ ಬಿಡೋಣ. ಇಲ್ಲಿ ನೋಡಿ ಯೆಲ್ಲೋ ಮತ್ತೆ ಯೆಲ್ಲೋ ಇದೆ,
ರೆಡ್ ಮತ್ತೆ ರೆಡ್ ಇದೆ. ಹಾಗಾದ್ರೆ ಬ್ಲೂಗೆ ಅಪೋಸಿಟ್ ಏನಾಯ್ತು? ಬ್ಲೂಗೆ ರೋಸ್ ಕಲರ್ ಅಪೋಸಿಟ್ ಆಯ್ತು. ಅದೇ ತರ ಇದನ್ನ ಕನ್ಸಿಡರ್ ಮಾಡಿದ್ರೆ ಇಲ್ಲಿ ಯಾವ್ದು ಸೇಮ್ ಇದೆ? ಒಂದು ಬ್ಲೂ ಮತ್ತೆ ಬ್ಲೂ ಕರೆಕ್ಟ್ ಇದೆ. ಒಂದೇ ಸೇಮ್ ಇದ್ದಾಗ ಏನ್ ಮಾಡ್ತೀರಾ? ಒಂದೇ ಸೇಮ್ ಇದ್ದಾಗ ಕ್ಲಾಕ್ ವೈಸ್ ರೂಲ್ ಅಪ್ಲೈ ಮಾಡಿ. ಕ್ಲಾಕ್ ವೈಸ್ ರೂಲ್ ಅಪ್ಲೈ ಮಾಡಿದಾಗನು ಯೆಲ್ಲೋ ವೈಲೆಟ್ ಬರುತ್ತೆ. ಓಕೆ, ಸೊ ಫಾರ್ ದಿಸ್ ದ ಆನ್ಸರ್ ಇಸ್ ವೈಲೆಟ್. ಒಂದೇ ರೂಲ್ ಅಪ್ಲೈ ಮಾಡಿ ನೋಡೋಣ. ಇದನ್ನ ತಗೊಳ್ಳ. ಈಗ ಇಲ್ಲಿ ಒಂದು ಬ್ಲೂ ಇದೆ. ಸೊ ಕ್ಲಾಕ್ ವೈಸ್ ಇದಕ್ಕೆ ಬರ್ಕೊಂಡ್ರೆ ಬ್ಲೂ, ವೈಲೆಟ್, ಆರೆಂಜ್. ಇದಕ್ಕೆ ಬ್ಲೂ ಇಂದ ಕ್ಲಾಕ್ ವೈಸ್ ಬರ್ಕೊಂಡ್ರೆ ಬ್ಲೂ, ಯೆಲ್ಲೋ, ರೆಡ್. ಸೊ ವೈಲೆಟ್ಗೆ ಯೆಲ್ಲೋನೇ ಬಂತು. ಹೌದಾ? ಎಸ್. ನೆಕ್ಸ್ಟ್ ಇದ್ರಲ್ಲಿ ಮತ್ತೆ 2 ಕ್ವೆಶನ್ ಇದೆ ನೋಡಿ. ಏನ್ ಕೇಳ್ತಾ ಇದ್ದಾರೆ? ವಿಚ್ ನಂಬರ್ ಇಸ್ ಆನ್ ದ ಅಪೋಸಿಟ್ ಆಫ್ ದ ಪ್ಲೇನ್ 3? ಈಗ ನೋಡಿ, ಎಸ್, ವೆರಿ 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 ಇಂಪಾರ್ಟೆಂಟ್. ಯಾಕೆ? ತುಂಬಾ ಈಸಿ ಕ್ವೆಶನ್. ಇಲ್ಲಿ ನೋಡಿ, ಯೂಶುವಲಿ ಅಪೋಸಿಟ್ ಅಂತ ಬಂದಾಗ ನಮ್ಗೆ 2 ಅಥವಾ 3 ಅಥವಾ 4 ಡೈಸ್ ಕೊಟ್ಟಿರ್ತಾರೆ. ಒಂದು ಕ್ಲಾಕ್ ವೈಸ್ ಹಾಕ್ತಿವಿ, ಒಂದು ಸೇಮ್ ಇದ್ರೆ, 2 ಸೇಮ್ ಇದ್ರೆ ಅಪೋಸಿಟ್ ಗೊತ್ತು. ಈಗ ಒಂದೇ ಕೊಟ್ಟಾಗ ಹೇಗೆ ಡಿಸೈಡ್ ಮಾಡೋದು? ವೆರಿ ಇಂಪಾರ್ಟೆಂಟ್. ಓಕೆ, ಒಂದೇ ಕೊಟ್ಟಾಗ ಹೇಗೆ ಡಿಸೈಡ್ ಮಾಡ್ತೀರಾ? ವಾಟ್ ವಿಲ್ ಕಮ್ ಇನ್ ಟು ದ ಹೆಲ್ಪ್? ಜನರಲ್ ಡಯಸ್, ಸ್ಟ್ಯಾಂಡರ್ಡ್ ಡಯಸ್? ಓಕೆ, ಸೊ ದಯವಿಟ್ಟು ಕಾನ್ಸಂಟ್ರೇಟ್ ಮಾಡಿ. ಜನರಲ್ ಡಯಸ್ ಇದ್ದಾಗ ಅಡ್ಜಸೆಂಟ್ ಸೈಡ್ ಸಮ್ 7 ಇರುತ್ತೆ, ಯಾವ್ದಾದ್ರು 2. ಸಾಮಾನ್ಯವಿದ್ದಾಗ ನಿರ್ದಿಷ್ಟ ಡಯಸ್ ಇದ್ದಾಗ ಅಪೋಸಿಟ್ ಸಮ್ 7 ಇರುತ್ತೆ. ಹೌದಾ? ಈಗ ನೋಡಿ, ನಾನು ಯಾವ್ದಾದ್ರು 2 ಅಡ್ಜಸೆಂಟ್ ತಗೊಂಡ್ರೆ, ಇದು ತಗೊಂಡ್ರೆ 7 ಬರ್ತಾ ಇದೆಯಾ? ಇಲ್ಲ. ಇದು ತಗೊಂಡ್ರೆ 7 ಬರ್ತಾ ಇದೆಯಾ? ಇಲ್ಲ. ಇದು ತಗೊಂಡ್ರೆ 7 ಬರ್ತಾ ಇದೆಯಾ? ಇಲ್ಲ. ಎಲ್ಲೂ 7 ಬರ್ತಾ ಇಲ್ಲ. ಹಾಗಾದ್ರೆ ಇದು ಜನರಲ್ ಡಯಸ್ ಅಲ್ಲ. ಹಾಗಾದ್ರೆ ಇದೇನಾಯ್ತು? ಇದು ಸ್ಟ್ಯಾಂಡರ್ಡ್ ಡಯಸ್. ಸ್ಟ್ಯಾಂಡರ್ಡ್ ಡಯಸ್ ಅಂದ್ಮೇಲೆ ಅಪೋಸಿಟ್ ಫೇಸಸ್ಗೆ ಸಮ್ 7 ಬರಬೇಕು. ಹೌದಾ? ಅಂದ್ರೆ 5ಗೆ ಅಪೋಸಿಟ್ ಏನಿರ್ಬೇಕು? 2. ಯಾಕೆ? 5 + 2 = 7. 6ಗೆ ಅಪೋಸಿಟ್ ಏನಿರ್ಬೇಕು? 1. ಅದೇ ತರ 3ಗೆ ಅಪೋಸಿಟ್ ಏನಿರ್ಬೇಕು? 4. ಸೊ ಇಲ್ಲಿ 3ಗೆ ಏನ್ ಅಪೋಸಿಟ್ ಇರ್ಬೇಕು? 4 ಶುಡ್ ಬಿ ಅಪೋಸಿಟ್. ಓಕೆ, ಸೊ ಇಲ್ಲಿ 2 ಕೊಟ್ಟಿರ್ಲಿಲ್ಲ, 3 ಕೊಟ್ಟಿರ್ಲಿಲ್ಲ, 4 ಕೊಟ್ಟಿರ್ಲಿಲ್ಲ, ಒಂದೇ ಕೊಟ್ಟು ಕೇಳಿದ್ರು. ಒಂದೇ ಕೊಟ್ಟು ಕೇಳಿದಾಗ ಏನ್ ಮಾಡೋಣ? ಜನರಲ್ ಇದೆಯಾ, ಸ್ಟ್ಯಾಂಡರ್ಡ್ ಇದೆಯಾ ನೋಡ್ಕೋಬೇಕಾಗುತ್ತೆ. ಸೊ ನಮ್ಗೆ ಇಲ್ಲಿ ಜನರಲ್ ಬರ್ಲಿಲ್ಲ. ಯಾಕೆ? ಯಾವುದೇ ಅಡ್ಜಸೆಂಟ್ ಸಮ್ 7 ಬರ್ಲಿಲ್ಲ. ನಮಗ್ ಗೊತ್ತಾಯ್ತು ಇದು ಸ್ಟ್ಯಾಂಡರ್ಡ್ ಇದೆ. ಸ್ಟ್ಯಾಂಡರ್ಡ್ ಇದ್ಮೇಲೆ ಅಪೋಸಿಟ್ ಫೇಸ್ ಮೊತ್ತ 7 ಬರಬೇಕು. 3ಗೆ ಏನ್ ಆಡ್ ಮಾಡಿದಾಗ 7 ಬರುತ್ತೆ? 4 ಆಡ್ ಮಾಡಿದಾಗ. ಸೊ 3ಗೆ 4 ಅಪೋಸಿಟ್ ಇರುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಕ್ವೆಶನ್ ಅಲ್ಲಿ ಏನ್ ಕೇಳ್ತಾ ಇದ್ದಾರೆ? 1 ಸೆಕೆಂಡ್. ಇಲ್ಲಿ ನೋಡಿ, ವಿಚ್ ನಂಬರ್ ಇಸ್ ಇನ್ ಫ್ರಂಟ್ ಆಫ್ ಸಿ ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ಸಿಗೆ ಏನ್ ಅಪೋಸಿಟ್ ಇದೆ ಅಂತ ಕೇಳ್ತಾ ಇದ್ದಾರೆ. ಎಸ್, ಏನ್ ಯೂಸ್ ಮಾಡ್ಕೋಬಹುದು? ಇಲ್ಲಿ ಒಂದು ಸೇಮ್ ಇದೆ, ಇಲ್ಲಿ ಸೇಮ್ ಇದೆ, ಕರೆಕ್ಟಾ? ಸೊ ಕ್ಲಾಕ್ ವೈಸ್ ರೂಲ್ ಅಪ್ಲೈ ಮಾಡಿದ್ರೆ ಸಿ ಡಿ ಇ ಆಯ್ತು. ಇಲ್ಲಿ ಕ್ಲಾಕ್ ವೈಸ್ ರೂಲ್ ಅಪ್ಲೈ ಮಾಡಿದ್ರೆ ಸಿ ಬಿ ಎ ಆಯ್ತು, ಕರೆಕ್ಟಾ? ಸೊ ಡಿಗೆ ಬಿ ಅಪೋಸಿಟ್ ಇದೆ, ಎಗೆ ಇ ಅಪೋಸಿಟ್ ಇದೆ. ಹಾಗಾದ್ರೆ ಇಲ್ಲಿ ಥರ್ಡ್ ಡೈಸ್ ನೋಡಿದ್ರೆ ಮತ್ತೊಂದು ಯಾವ್ದು ಅಲ್ಫಾಬೆಟ್ ಬರ್ತಾ ಇದೆ? ಎಫ್. ಹಾಗಾದ್ರೆ ಇದರಲ್ಲಿ ಬಿಟ್ಟು ಹೋಗಿರೋ ಅಲ್ಫಾಬೆಟ್ ಯಾವ್ದಾಯ್ತು? ಎಫ್ ಬಿಟ್ಟು ಹೋಗಿರೋ ಅಲ್ಫಾಬೆಟ್ ಆಯ್ತು. ಸೊ ಸಿಗೆ ಎಫ್ ಅಪೋಸಿಟ್ ಇರುತ್ತೆ, ಕರೆಕ್ಟಾ? ಇಲ್ಲ ಮ್ಯಾಮ್, ನಮ್ಗೆ ಈಗ ಬಿಟ್ಟು ಹೋಗಿರೋದು ಬೇಡ, ನೋಡೋಣ, ನಾವು ಕರೆಕ್ಟ್ ಆಗಿ ನೋಡ್ಕೊಂತೀವಿ ಅಂದ್ರೆ ಏನ್ ಮಾಡ್ಬೋದು? ಇಲ್ಲಿ ಬಿ ಮತ್ತೆ ಬಿ ಸೇಮ್ ಇದೆ. ಸೊ ಇಲ್ಲಿ ಕ್ಲಾಕ್ ವೈಸ್ ಬರ್ಕೊಂಡ್ರೆ ಬಿ ಎ ಸಿ, ಇಲ್ಲಿ ಕ್ಲಾಕ್ ವೈಸ್ ಬರ್ಕೊಂಡ್ರೆ ಬಿ ಇ ಎಫ್, ಕರೆಕ್ಟ್? ಇಲ್ಲೂ ನೋಡಿ ಏನ್ ಬಂತು? ಸಿಗೆ ಎಫ್ ಎ ಅಪೋಸಿಟ್ ಬಂತು. ಸೊ ಎಫ್ ಇಸ್ ಯೋರ್ ಆನ್ಸರ್. ನೆಕ್ಸ್ಟ್, okay, now this I guess you can do. Please take a screenshot and try this. ಏನ್ ಹೇಳ್ತಾರೆ? if number 2 is in the bottom, then which number is on the top? ಅದ್ರ ಅರ್ಥ ಏನು? ಅಪೋಸಿಟ್ ಯಾವ್ದು ಬರುತ್ತೆ ಅಂತ. ಬಾಟಮ್ಗೆ ಅಪೋಸಿಟ್ ಇರೋದು ಯಾವ್ದು? ಟಾಪ್. ಓಕೆ, ಪ್ಲೀಸ್ ಟೇಕ್ ಅ ಸ್ಕ್ರೀನ್ಶಾಟ್ ಅಂಡ್ ಟ್ರೈ ದಿಸ್. ಸೇಮ್ ದಿಸ್ ಆಲ್ಸೋ ಪ್ಲೀಸ್ ಟೇಕ್ ಅ ಸ್ಕ್ರೀನ್ಶಾಟ್ ಅಂಡ್ ಟ್ರೈ ದಿಸ್. ಏನ್ ಹೇಳ್ತಾರೆ?
Two positions of the dice are given. How many points will appear on the opposite of the space containing 5 dots? 5 dots ಗೆ ಏನ್ ಅಪೋಸಿಟ್ ಬರಬೇಕು? ಈಗ ನೋಡಿ, ಇಲ್ಲಿ ಮತ್ತೆ ಇಲ್ಲಿ 2 ಇದೆ, ಇಲ್ಲಿ 1 ಇದೆ. ಎರಡು ಫೇಸಸ್ ಸೇಮ್ ಇದ್ದಾಗ ಉಳಿದಿರೋ ಫೇಸ್ ಒಂದಕ್ಕೊಂದು ಅಪೋಸಿಟ್ ಇರುತ್ತೆ. ಸೊ 5 ಫೇಸಸ್ 4 ಡಾಟ್ಸ್ ಗೆ 5 ಡಾಟ್ಸ್ ಅಂದ್ರೆ ಆಪ್ಷನ್ ಡಿ. ಓಕೆ, ನೆಕ್ಸ್ಟ್. ಓಕೆ, ಸೊ ದಿಸ್ ಮೆನಿ, ಈ ತರದ್ದು ನಾನು ಸುಮಾರು ಮಾಡಿದೀನಿ ಆಲ್ರೆಡಿ. ದಯವಿಟ್ಟು ಟ್ರೈ ಮಾಡಿ, ಸ್ಕ್ರೀನ್ ಶಾಟ್ ತಗೊಳ್ಳಿ, ವಿಡಿಯೋ ಪಾಸ್ ಮಾಡಿ, ಟ್ರೈ ಇಟ್. ವಿಚ್ ನಂಬರ್ ಇಸ್ ಆನ್ ದ ಫೇಸ್ ಅಪೋಸಿಟ್ ಟು 6? ಓಕೆ, ಸೊ ನೀವು ಫಸ್ಟ್ 2 ತಗೊಳ್ಳಿ, ಇಲ್ಲೇ ಬಂದ್ಬಿಡ್ತು ನಿಮ್ದು ಆನ್ಸರ್. ಯಾಕೆ? 2 ಸೇಮ್ ಇದಾವೆ. 2 ಸೇಮ್ ಇದ್ದಾಗ ಉಳ್ದಿರೋದು ಸೇಮ್ ಇರುತ್ತೆ. ಸಾರಿ, 3ಗೆ 4 ಅಪೋಸಿಟ್ ಇರುತ್ತೆ. ಓಕೆ, ಕೇಳಿರೋದು 6 ಅಲ್ವಾ? 6 ಅಂದಾಗ ಬೇರೆ ಯೂಸ್ ಮಾಡ್ಕೊಳ್ಳಿ. ಈಗ ನಾನು ಸೆಕೆಂಡು 3 4 ಅಪೋಸಿಟ್ ಬಂತು. ಈಗ ಇಲ್ಲಿ 6 ಇದೆ, ಇಲ್ಲಿ 6 ಇದೆ, ಇಲ್ಲಿ 4 ಇದೆ, ಇಲ್ಲಿ 4 ಇದೆ. 3 4 ಅಪೋಸಿಟ್ ಬಂತ ನಮ್ದು? ಹಾ, ಕರೆಕ್ಟ್ ಇದೆ. ಓಕೆ, ಸೊ 6 ಹಿಯರ್, 6 and 2 4 and 3. ಹಾ, ಕರೆಕ್ಟ್. ಸಾಮಾನ್ಯ ಡಯಸಿಗೆ ಬರ್ಬೇಕಲ್ವಾ? ಕರೆಕ್ಟ್ ಇದೆ, ಕೊಟ್ಟಿರೋ ಡಯಾಗ್ರಾಮ್ ಕರೆಕ್ಟ್ ಇದೆ. ಸೊ ದಿಸ್ ರೂಲ್ ಇಸ್ ಫಾರ್ ಜನರಲ್ ಡಯಸ್. ನೆನ್ಪಿಟ್ಕೊಳ್ಳಿ, ನಾವ್ ಇದೇನ್ ಕ್ಲಾಕ್ ವೈಸ್ ಮಾಡ್ತಾ ಇದೀವಿ, 2 ಫೇಸ್ ಸೇಮ್ ಇದ್ರೆ ದಿಸ್ ಇಸ್ ಫಾರ್ ಜನರಲ್ ಡಯಸ್. ಪ್ಲೀಸ್ ಟ್ರೈ ದಿಸ್. ಎಸ್, ದಿಸ್ ಐ ಹೋಪ್ ಯು ಕ್ಯಾನ್ ಡೂ. 3 ಇರೋದು ಮಾಡಿದೀವಿ ಆಲ್ರೆಡಿ. ಮಾಡ್ಬೋದಾ? You are given the 3 position which will be the opposite to B. Yes, ಏನ್ ಮಾಡ್ಬೋದು? ಇಲ್ಲಿ 2 ಸೇಮ್ ಇದೆ, ಸೊ ಉಳಿದಿರೋದು B ಗೆ F ಅಪೋಸಿಟ್ ಇರುತ್ತೆ. ಅಥವಾ ಇಲ್ಲಿ F ಮತ್ತೆ F ಸೇಮ್ ಇದೆ, ಸೊ ಕ್ಲಾಕ್ ವೈಸ್ ಬರೆದಾಗ ಉಳಿದಿರೋದು F D A F C E. ಸೊ ಇದಕ್ಕಿದಾಯ್ತು. ಹಾಗಾದ್ರೆ ಬಿಟ್ಟು ಹೋಗಿರೋ ಅಲ್ಫಾಬೆಟ್ ಯಾವುದು? ಬಿ. ಸೊ ಬಿ ಎಫ್ ಎ ಅಪೋಸಿಟ್ ಬರಬೇಕು. ಇಲ್ಲೂ ಕೂಡ ಬಿ ಎಫ್ ಎ ಅಪೋಸಿಟ್ ಬಂದಿತ್ತು. ಈ ತರ ನೀವು ಯಾವ್ದಾದ್ರು ಡಯಸ್ ಯೂಸ್ ಮಾಡ್ಕೋಬಹುದು. ಓಕೆ, ಸೊ ಲರ್ನ್ ಆಲ್ ದ ಡಯಸ್ ಅಂಡ್ ದಿಸ್ ಆಲ್ಸೋ ಸೇಮ್. 4 ಡಯಸ್ ಇದೆ, ದಯವಿಟ್ಟು ಟ್ರೈ ಮಾಡಿ. ಇಟ್ ವಿಲ್ ಬಿ ಅ ಪ್ರಾಕ್ಟೀಸ್ ಫಾರ್ ಯು. ಓಕೆ, ಎಸ್. ಸೊ ಈ ಚಾಪ್ಟರ್ ಇಲ್ಲಿಗೆ ಮುಗಿಯುತ್ತೆ. ನಾನು ಜಸ್ಟ್ ಒಂದು ಕ್ವೆಶನ್ ಹೇಳ್ಬಿಡ್ತೀನಿ. ಇದು ಒಂದು ಆಕ್ಚುಲಿ ನೆಕ್ಸ್ಟ್ ರೂಲು. ಸ್ವಲ್ಪ ನಿಮಗೆ ಕನ್ಫ್ಯೂಸ್ ಆಗ್ಬೋದು, ಬಟ್ ವೆರಿ ಇಂಪಾರ್ಟೆಂಟ್ ಇಫ್ ಯು ಗೋ ಫಾರ್ ಹೈಯರ್ ಕ್ಲಾಸಸ್. ಓಕೆ, ಇಲ್ಲ ಮ್ಯಾಮ್ ನಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಬಿಟ್ಬಿಡಿ. ದಿಸ್ ಇಸ್ ಫಾರ್ ಹೈಯರ್ ಕ್ಲಾಸಸ್ ಆಕ್ಚುಲಿ. 1 ಸೆಕೆಂಡ್, ನಾನು ಒಂದು ಕ್ವೆಶನ್ ಬರೀತೀನಿ ಇಲ್ಲಿ. ಈ ಪೊಲೀಸ್ ಎಕ್ಸಾಮ್ ಎಲ್ಲ ಇರುತ್ತೆ, ಬ್ಯಾಂಕಿಂಗ್ ಎಕ್ಸಾಮ್ ಎಲ್ಲ ಇರುತ್ತಲ್ಲ, ಆ ತರದ ಎಕ್ಸಾಮ್ದಲ್ಲಿ ಈ ತರ ಸ್ವಲ್ಪ ಅಡ್ವಾನ್ಸ್ಡ್ ರೂಲ್ ಬರ್ಬೋದು. ಸ್ಟೇ ಫಾರ್ 2 minutes. ಇದು ಈ ರೂಲು ಇದರಲ್ಲಿ ಪ್ರಿಸ್ಕ್ರೈಬ್ ಇಲ್ಲ ಅಂದ್ಮೇಲೆ ವರಿ ಆಗ್ಬೇಡಿ. ಇಫ್ ಎನಿಬಡಿ ಇಸ್ ಟ್ರೈಯಿಂಗ್ ಫಾರ್ ಹೈಯರ್ ಲೆವೆಲ್ ಆಫ್ ಎಕ್ಸಾಮ್, ಮುಂದೆ ಹೋಗಿ ಐ ಜಸ್ಟ್ ರೈಟ್ ದಿಸ್. ಓಕೆ, ಸೊ ಕ್ವೆಶನ್ ಏನಿದೆ, 2 ಡೈಸ್ ಕೊಟ್ಟಿದ್ದಾರೆ. ವಾಟ್ ಈಸ್ ಅಪೋಸಿಟ್ ಟು 3 ಅಂತ. ಓಕೆ, ಈಗ ನೋಡಿ, 2 ಡೈಸ್ ಕೊಟ್ಟಾಗ ನಾವ್ ಏನ್ ಮಾಡ್ತೀವಿ? ಒಂದು ಯಾವ್ದಾದ್ರು ಸೇಮ್ ನಂಬರ್ ಇದ್ರೆ, 1 ಸೇಮ್ ಇದ್ರೆ ಕ್ಲಾಕ್ ವೈಸ್ ಹಾಕ್ತಿವಿ. 2 ಸೇಮ್ ಇದ್ರೆ ಸಾಮಾನ್ಯ ಡೈಸ್ಗೆ. ಓಕೆ, 2 ಸೇಮ್ ಇದ್ದಾಗ ಉಳಿದಿರೋದು ಅಪೋಸಿಟ್ ಇರುತ್ತೆ. ಈಗ ಇಲ್ಲಿ ಏನ್ ಕೇಳ್ತಾ ಇದ್ದಾರೆ? 3ಗೆ ಅಪೋಸಿಟ್ ಯಾವುದು? ಆದ್ರೆ ನೋಡ್ಬೋದು 2 ಡೈಸ್ ಯಾವ ನಂಬರು ಕಾಮನ್ ಇಲ್ಲ. ಯಾವುದೇ ನಂಬರ್ ಕಾಮನ್ ಇಲ್ಲ ಇದ್ರಲ್ಲಿ, ಹೌದಾ? ಸೊ ಯಾವ ನಂಬರು ಕಾಮನ್ ಇಲ್ಲ ಅಂದ್ಮೇಲೆ ಹೇಗ್ ತಗೊಂತೀರಾ? 1 ನಂಬರ್ ಇದ್ರೆ ಕ್ಲಾಕ್ ವೈಸ್ ತಗೋಬಹುದು, 2 ನಂಬರ್ ಇದ್ರೆ ಉಳಿದಿರೋದು ತಗೋಬಹುದು. ಏನು ಇಲ್ಲ. ಏನ್ ಮಾಡ್ಬೇಕು ಇವಾಗ? ಸೊ ನೋಡಿ, ರೂಲ್ ಏನ್ ಹೇಳುತ್ತೆ. ಫಸ್ಟ್ ಇದು ಜನರಲ್ ಇದೆಯಾ ಅಥವಾ ಸ್ಟ್ಯಾಂಡರ್ಡ್ ಇದೆಯಾ ಡಯಸ್ ನೋಡ್ಕೊಳ್ಳಿ. ಓಕೆನಾ? ಜನರಲ್ ಅಂದ್ರೆ ಈಗ ನಾನು ಹೇಳ್ದೆ, ಇದು ಎಲ್ಲಾ ರೂಲ್ಸ್, ನಾವೆಲ್ಲ ಹೇಳ್ತಾ ಇರೋ ರೂಲ್ಸ್ ಜನರಲ್ ಡಯಸ್ಗೆ ಅಪ್ಲೈ ಆಗುತ್ತೆ. ಸೊ ಜನರಲ್ ಇದೆಯಾ ನೋಡ್ಕೊಳ್ಳೋಣ. ಯಾವಾಗ ಜನರಲ್ ಇರುತ್ತೆ? ಅಡ್ಜಸೆಂಟ್ ಫೇಸಸ್ ಸಮ್ ಮೊತ್ತ 7 ಬಂದ್ರೆ. ಇಲ್ಲಿ ನೋಡಿ, ಇದೇ ಪಕ್ಕದಲ್ಲಿದೆ, 5 + 2 7 ಬರ್ತಾ ಇದೆ.
ಇದು ಕೂಡ ಪಕ್ಕದಲ್ಲಿದೆ. 6 + 1 7 ಬರ್ತಾ ಇದೆ. ಹಾಗಾದ್ರೆ ಇದ್ರ ಅರ್ಥ ಏನಾಯ್ತು? ಜನರಲ್ ಆಯ್ತು. ಈಗ ಜನರಲ್ ಇದ್ರೆ ನಾನು ಹೇಳೋ ರೂಲ್ ಅಪ್ಲೈ ಆಗುತ್ತೆ. ಏನ್ ಅಪ್ಲೈ ಆಗುತ್ತೆ? ಮೇಲೆ ಇರೋ ಫೇಸಸ್ ಒಂದಕ್ಕೊಂದು ಅಪೋಸಿಟ್ ಇರುತ್ತೆ. 5 ಅಪೋಸಿಟ್ ಟು 6. ಈ ಎಂಡ್ಗೆ ಅಪೋಸಿಟ್ ಇರುತ್ತೆ. 2 ವಿಲ್ ಬಿ ಅಪೋಸಿಟ್ ಟು 4. ಇವೆರಡು ಒಂದಕ್ಕೊಂದು ಅಪೋಸಿಟ್ ಇರುತ್ತೆ. ಓಕೆ, ಸೊ ಇಲ್ಲಿ ಲೆಫ್ಟ್ ಸೈಡ್ದು ಈ ಕಡೆ ರೈಟ್ಗೆ ಅಪೋಸಿಟ್ ಇರುತ್ತೆ, ಈ ಕಡೆ ರೈಟ್ದು ಲೆಫ್ಟ್ಗೆ ಅಪೋಸಿಟ್ ಇರುತ್ತೆ, ಟಾಪ್ ಇರೋದು ಟಾಪ್ಗೆ ಅಪೋಸಿಟ್ ಇರುತ್ತೆ. ಯಾವಾಗ ಇದು ಜನರಲೈಸ್ ಆಗಿದ್ರೆ. ಇಲ್ಲಿ ಏನ್ ಪ್ರಾಬ್ಲಮ್ ಬಂತು? ನಮ್ ರೂಲ್ ಅಪ್ಲೈ ಮಾಡಕ್ಕೆ ಯಾವ ನಂಬರ್ ಸೇಮ್ ಇರ್ಲಿಲ್ಲ. ಓಕೆ, ಯಾವ್ದು ನಂಬರ್ ಸೇಮ್ ಇಲ್ದಾಗ ಜನರಲ್ ಇದೆಯಾ ನೋಡ್ಕೊಳ್ಳಿ. ಜನರಲ್ ಇದ್ರೆ ಈ ರೂಲ್ ಅಪ್ಲೈ ಆಗುತ್ತೆ. ಟಾಪ್ ಟಾಪ್, ಈ ಲೆಫ್ಟ್ ಈ ರೈಟ್ಗೆ, ಈ ರೈಟ್ ಈ ಲೆಫ್ಟ್ಗೆ. ಓಕೆ, ಸೊ ಇದ್ರ ಪ್ರಕಾರ 3ಗೆ ಅಪೋಸಿಟ್ ಏನಾಗುತ್ತೆ? 1 ಆಗುತ್ತೆ. Okay, this is one additional rule I have told. So with this, the chapter gets over. If you have any doubts, you can drop the questions in the comment section. We'll see the next chapter tomorrow. Okay, so ದಯವಿಟ್ಟು ಯಾವಾಗಲೂ ಒಂದು ಪೆನ್ ಪೇಪರ್ ತಗೊಂಡು ಕುಂತ್ಕೊಳ್ಳಿ. It will be easy for you to practice. Okay, yes, thank you all. See you all tomorrow. Keep seeing the videos. Okay, keep practicing. ಒಂದೇ ಸಲಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. Once you get used to it, it is very easy. Okay, see you all. Take care.